Hi everybody, welcome to Shri Saptagiri PU College online coaching classes Department of Electronics. Second PUC Electronics Unit 10 Digital Electronics Video Lecture 12. So hope you all watch previous lectures. ಈ ಲೆಕ್ಚರ್ನಲ್ಲಿ ಸರ್ಕ್ಯೂಟ್ಸ್ನ ಡಿವಿಷನ್ಸ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಟೈಪ್ಸ್ ಆಫ್ ಸರ್ಕ್ಯೂಟ್ಸ್ ಯಾವ್ದ್ಯಾವುದು, ಅದರಲ್ಲಿ ನಮ್ಮ ಸಿಲೆಬಸ್ನಲ್ಲಿ ಯಾವುದಾದ್ರು ಓದ್ತೀವಿ. ಸೊ ಇನ್ ಡೀಟೇಲ್ ಸ್ಟಡಿ ಒನ್ ಟೈಪ್ ಆಫ್ ಸರ್ಕ್ಯೂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ಸೊ ಟೈಪ್ಸ್ ಆಫ್ ಸರ್ಕ್ಯೂಟ್ಸ್ ಅಂತ ಹೇಳಿದ್ರೆ, ಸೊ ಒಂದು ಯಾವ ರೀತಿ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಸರ್ಕ್ಯೂಟ್ಸ್ನಲ್ಲಿ ಯೂಶಲಿ ನೀವು ಟೈಪ್ಸ್ ಆಫ್ ಸರ್ಕ್ಯೂಟ್ಸ್ ಏನು ಅಂತ ಕೇಳಿದ್ರೆ ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್, ಇನ್ನೊಂದು ಈಸಿ ಸರ್ಕ್ಯೂಟ್ ಅಂತ ಯೂಶಲಿ ಹೇಳ್ತೀವಿ. ಸೊ ಯಾಕೆಂದರೆ ನಿಮ್ಮ ಸೀನಿಯರ್ಸು ಕೂಡ ಇದೇ ಹೇಳಿದರು. ಓಕೆ, ಸೊ ಬಟ್ ನಮ್ಮಲ್ಲಿ ಲಾಜಿಕಲ್ ಸರ್ಕ್ಯೂಟ್ಸಲ್ಲಿ ಡಿವಿಷನ್ ಹೇಗೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಡಿವಿಷನ್ ಬಂದು ಒಂದು ನೆನಪಲ್ಲಿ ಇಟ್ಕೊಳೋ ಅಂಥದ್ದು, ಇನ್ನೊಂದು ನೆನಪಲ್ಲಿ ಇಟ್ಕೊಂಡಕ್ಕೆ ಆಗ್ದಲೇ ಇರೋವಂಥದ್ದು. ಓಕೆ, ಸೊ ಅಂದರೆ ಏನಂತ ಅರ್ಥ, ಈ ನೆನಪಲ್ಲಿ ಇಟ್ಕೊಳೋದು ಅಂತ ಹೇಳಿದ್ರೆ ಈಗ ನಮಗೆ ಅಂದರೆ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಹ್ಯೂಮನ್. ಸೊ ಹ್ಯೂಮನ್ಗೆ ನೆನಪಲ್ಲಿ ಇಟ್ಕೊಬೇಕು ಅಂತ ಹೇಳಿದ್ರೆ ಯಾರ ಕಾರಣ? ಬ್ರೈನ್. ಸೊ ಬ್ರೈನಲ್ಲಿ ಮೆಮೊರಿ ಚೆನ್ನಾಗಿದೆ ಅಂತ ಹೇಳ್ತೀವಿ ಅಲ್ವಾ ಅಲ್ಲಿ. ಸೊ ಅದೇ ರೀತಿ ಸರ್ಕ್ಯೂಟ್ಸಲ್ಲೂ ಕೂಡ ಏನು ಅಂತ ಹೇಳಿದ್ರೆ, ಒಂದಕ್ಕೆ ಮೆಮೊರಿ ಇರುತ್ತೆ, ಇನ್ನೊಂದಕ್ಕೆ ಮೆಮೊರಿ ಇರೋದಿಲ್ಲ. ಸೊ ಫಸ್ಟ್ ನಾವೀಗ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿದ್ರೆ, ಮೆಮೊರಿ ಇಲ್ದಲೇ ಇರೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಅದು ಆದಮೇಲೆ ಯಾವುದಕ್ಕೆ ಹೋಗೋಣ ಅಂತ ಹೇಳಿದ್ರೆ, ಮೆಮೊರಿ ಇರೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊತ ಹೋಗೋಣ. ಸೊ ಮೆಮೊರಿ ಇಲ್ದಲೇ ಇರೋವಂಥ ಸರ್ಕ್ಯೂಟ್ನ ಸೊ ನಾವೇನಂತ ಕರಿಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆ್ಯಸ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅಂತ ಕರಿತಾ ಹೋಗಬೇಕು. ಹಾಗೆ ಮೆಮೊರಿ ಅಂದರೆ ನೆನಪಲ್ಲಿ ಇಟ್ಕೊಳೋಂಥ ಸರ್ಕ್ಯೂಟ್ಸಿಗೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆ್ಯಸ್ ಎ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತಾ ಹೋಗ್ತೀರಾ. ಓಕೆನಾ? ಸೊ ಎರಡರಲ್ಲೂ ಕೂಡ ಏನು ಕಾಮನ್ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಔಟ್ಪುಟ್. ಸೊ ಎರಡರಲ್ಲೂ ಕೂಡ ಏನು ಕಾಮನ್ ಬರುತ್ತೆ? ಔಟ್ಪುಟ್. ಬಟ್ ಮೆಮೊರಿ ಒಳಗಡೆ ಏನೂ ಇಲ್ಲ ಅಂತ ಹೇಳಿದ್ರೆ, ನಾವಿಲ್ಲಿ ಯಾವ ಔಟ್ಪುಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ? ಓನ್ಲಿ ಇಟ್ ಈಸ್ ಆಫ್ ಪ್ರೆಸೆಂಟ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅದೇನಾದರೂ ಮೆಮೊರಿ ಸ್ಟೋರ್ ಆಯಿತು ಅಂತ ಹೇಳಿದ್ರೆ, ಮುಂಚೆ ಯಾವಾಗಲೂ ಸ್ಟೋರ್ ಆಗಿರೋದು ಅದನ್ನು ಪ್ರೀವಿಯಸ್ ಇನ್ಪುಟ್ ಅಂತ ಕರಿತಾ ಹೋಗ್ತೀರಾ. ಈ ಪ್ರೀವಿಯಸ್ ಇನ್ಪುಟ್ನ ಜೊತೆಗೆ ಇನ್ನೊಂದು ಯಾವುದಿರುತ್ತೆ? ಪ್ರೆಸೆಂಟ್ ಇನ್ಪುಟ್ ಕೂಡ ಇರುತ್ತೆ. ಗೊತ್ತಾಗ್ತದೆ ಅಲ್ವಾ ಹೇಳ್ತಾ ಇರೋದಲ್ಲಿ? ಸೊ ಮೆಮೊರಿ ಯೂನಿಟ್ ಇದೆ ಅಂತ ಹೇಳಿದ್ರೆ ಎರಡು ಇನ್ಪುಟ್ಸ್ ಬರುತ್ತೆ. ಒಂದು ಯಾವುದು? ಪ್ರೀವಿಯಸ್ ಇನ್ಪುಟ್ ಆ್ಯಂಡ್ ಪ್ರೆಸೆಂಟ್ ಇನ್ಪುಟ್. ಬಟ್ ಮೆಮೊರಿ ಯೂನಿಟೇ ಇಲ್ಲ ಅಂತ ಹೇಳಿದ್ರೆ ಓನ್ಲಿ ಯಾವ್ದು ಬರಬೇಕು? ನಮಗೆ ಪ್ರೆಸೆಂಟ್ ಇನ್ಪುಟ್ ಮಾತ್ರ ಬರಬೇಕು. ಹಾಗಾದರೆ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಆರ್ ದಿ ಸರ್ಕ್ಯೂಟ್ಸ್ ಇನ್ ವಿಚ್ ದಿ ಔಟ್ಪುಟ್ ಡಿಪೆಂಡ್ಸ್ ಆನ್ ಪ್ರೆಸೆಂಟ್ ಇನ್ಪುಟ್ ಓನ್ಲಿ ಅಟ್ ಎನಿ ಟೈಮ್. ಓಕೆ, ಯಾವ ಟೈಮಲ್ಲಿ ತಗೊಂಡ್ರೂ ಸಹಿತ ಔಟ್ಪುಟ್ಟು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗಬೇಕು? ಪ್ರೆಸೆಂಟ್ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಹೋಗಬೇಕು. ಆ ಥರ ಒಂದು ಸರ್ಕ್ಯೂಟ್ಸ್ನ ಏನಂತ ಕರಿತೀವಿ ನಾವು? ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂದರೆ ಏನು? ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಆರ್ ದಿ ಸರ್ಕ್ಯೂಟ್ಸ್ ಇನ್ ವಿಚ್ ಔಟ್ಪುಟ್ ಡಿಪೆಂಡ್ಸ್ ಅಪಾನ್ ಪ್ರೆಸೆಂಟ್ ಇನ್ಪುಟ್ ಆಸ್ ವೆಲ್ ಆಸ್ ಇನ್ನೊಂದು ಯಾವುದದು? ಪ್ರೀವಿಯಸ್ ಇನ್ಪುಟ್ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ ಥರ ಒಂದು ಸರ್ಕ್ಯೂಟ್ನ ಏನಂತ ಕರಿತೀವಿ ನಾವು? ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತಾ ಹೋಗ್ತೀವಿ. ನೆನಪಲ್ಲಿರುತ್ತಲ್ವಾ? ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಸರ್ಕ್ಯೂಟ್ಸ್. ಒನ್ ಇಟ್ ಈಸ್ ಆಫ್ ಎ combinational circuit, second one it is of a sequential circuit. Combinational circuits are the circuits in which output depends upon the present input only and there is no memory unit in combinational circuit, whereas sequential circuit is a circuit in which output depends upon the present input as well as the previous input also, where this requires a memory unit. ಗೊತ್ತಾಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸಲ್ಲಿ ಯಾವುದಾದ್ರು ಎಕ್ಸಾಂಪಲ್ ನೋಡ್ತೀವಿ, ಸೀಕ್ವೆನ್ಷಿಯಲ್ ಯಾವುದೇ ಎಕ್ಸಾಂಪಲ್ಸ್ ನೋಡ್ತೀವಿ, ಅವನ್ನೆಲ್ಲ ಮುಂದಕ್ಕೀಗ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಫಸ್ಟ್, ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಇಸ್ ಎ ಸರ್ಕ್ಯೂಟ್ ಇನ್ ವಿಚ್ ಔಟ್ಪುಟ್ ಡಿಪೆಂಡ್ ಅಟ್ ಆಲ್ ಟೈಮ್ಸ್ ಆನ್ ದಿ ಪ್ರೆಸೆಂಟ್ ಇನ್ಪುಟ್ ಓನ್ಲಿ. ಆರ್ combinational logic circuit is a circuit in which output depends on present input only but not on the previous input. And it will not require any memory unit. Memory unit ಯಾವುದೇ ಕಾರಣಕ್ಕೂ ಅಗತ್ಯ ಇರೋದಿಲ್ಲ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ದಿಸ್ ಈಸ್ ಆಫ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್
ಒಂದು ಬ್ಲಾಕ್ ಡಯಾಗ್ರಾಮ್ ಅಂತ ಅನ್ಕೊಬೋದು. ಸೊ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಗೆ ಇನ್ಪುಟ್ ಯಾವುದಿದೆ, ಎ ಬಿ ಆ್ಯಂಡ್ ಸಿ. ಸೊ ದಿಸ್ ಎ ಬಿ ಆ್ಯಂಡ್ ಸಿ ಆರ್ ಪ್ರೆಸೆಂಟ್ ಇನ್ಪುಟ್, ಎಕ್ಸ್ ಆ್ಯಂಡ್ ವೈ ಆರ್ ಪ್ರೆಸೆಂಟ್ ಔಟ್ಪುಟ್ ಅಂತ ಅರ್ಥ. ಸೊ ಎಕ್ಸಾಂಪಲ್ ಯಾವ ರೀತಿ ಕೊಡ್ಬೋದು ಅಂತ ಹೇಳಿದ್ರೆ ನೋಡಿ, ನೀವು ಲೈಟ್ ಆನ್ ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಲೈಟ್ ಆನ್ ಆಗುತ್ತೆ, ಹೌದಲ್ವಾ. ಸೊ ಅದನ್ನು ಎಕ್ಸಾಂಪಲ್ ಅಂತ ಅನ್ಕೊಬೋದು. ಅಂದರೆ ಲೈಟು ಪ್ರೆಸೆಂಟಲ್ಲಿ ಆನ್ ಆಗಬೇಕು ಅಂದರೆ ನಾನು ಪ್ರೆಸೆಂಟಾಗಿ ಇನ್ಪುಟ್ ಕೊಡಬೇಕು, ಹೌದಲ್ವಾ. ಆ ಥರ ಸರ್ಕ್ಯೂಟ್ನ ಅಂತ ಕರಿಬೇಕು ನೀವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು. ಆದರೆ ನಮ್ಮ ಮೊಬೈಲ್ನ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಮೊಬೈಲ್ನ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿಬೋದು. ಏಕೆ, ನಾವು ಮೆಸೇಜಸ್ನ ಸ್ಟೋರ್ ಮಾಡಿರ್ತೀವಿ, ಏನು ಬೇಕನ್ನ ಸ್ಟೋರ್ ಮಾಡ್ಕೊತ ಹೋಗಿರ್ತೀವಿ. ಸೊ ಸ್ಟೋರ್ ಮಾಡ್ಕೊಂಡಿರುವಂಥದ್ದನ್ನು ಏನಂತ ಕರಿಬೇಕು ನೀವು, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು. ಸೊ ಎರಡು ಮಧ್ಯೆ ಒಂಚೂರು ಡಿಫ್ರೆನ್ಸ್ ಗೊತ್ತಾಗಿದೆ, ಡೆಫಿನಿಷನ್ಸು ಗೊತ್ತಾಗಿದೆ. 1 ಮಾರ್ಕು ಜೊತೆಗೆ ವೈವೋಗೆ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಓಕೆ, ಮರಿಬೇಡಿ ಇದನ್ನು ಯಾವುದೇ ಕಾರಣಕ್ಕೂ. ನೆಕ್ಸ್ಟ್, ನಮ್ಮ ಸಿಲೆಬಸ್ಸಲ್ಲಿ ಇರುವಂಥ ಒಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟಲ್ಲಿ ಯಾವುದು ಓದ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಸರ್ಕ್ಯೂಟ್ಸ್ನ ಓದ್ತಾ ಹೋಗ್ತೀವಿ. ಸೊ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಯಾವ್ದು ಓದ್ತೀವಿ ಅಂತ ಹೇಳಿದ್ರೆ ಅರ್ಥಮೆಟಿಕ್ ಸರ್ಕ್ಯೂಟ್ಸ್, ದಟ್ ಈಸ್ ಆಫ್ ಆ್ಯಡರ್ ಆ್ಯಂಡ್ ಸಬ್ಟ್ರಾಕ್ಟರ್ನ ಇನ್ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಸೊ ಆಲ್ರೆಡಿ ಕಂಪರೇಟರ್ ಒಂದು ಸ್ವಲ್ಪ ಟಚ್ ಆಗಿದೆ ನಿಮಗೆ. ಸೊ ಕಂಪರೇಟರ್ ಎಲ್ಲಿ ಟಚ್ ಆಗಿದೆ, ಇಟ್ ಈಸ್ ಆಫ್ ಇನ್ ಆಪ್ ಆ್ಯಂಪ್. ಸೊ ಆಪ್ ಆ್ಯಂಪಲ್ಲಿ ಕಂಪರೇಟರ್ ಗೊತ್ತಾಗಿದೆ ಏನು ಅಂತ. ಸೊ ಏನಕ್ಕೆ ಆಪ್ ಆ್ಯಂಪಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದನ್ನ ಡಿಜಿಟಲ್ ತಗೊತೀವಿ ಅಂತ ಹೇಳಿದ್ರೆ, ಸೊ ಇನ್ ದೇರ್ ದಿ ಔಟ್ಪುಟ್ ಈಸ್ ಆಫ್ ಓನ್ಲಿ ಪ್ಲಸ್ ವಿ ಸ್ಯಾಚುರೇಷನ್ ಆರ್ ಮೈನಸ್ ವಿ ಸ್ಯಾಚುರೇಷನ್. ಅಂದರೆ ಇಲ್ಲ ಔಟ್ಪುಟ್ಟು 1 ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ 0 ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಕಂಪರೇಟರ್ನ ಡಿಜಿಟಲ್ ಸರ್ಕ್ಯೂಟ್ ಅಂತ ಕೂಡ ಕನ್ಸಿಡರ್ ಮಾಡ್ಕೊತ ಹೋಗ್ಬೋದು. ಓಕೆ, ನೆಕ್ಸ್ಟ್ PLDs. ಸೊ ಡಾಟಾ ಟ್ರಾನ್ಸ್ಮಿಷನ್ಸಲ್ಲಿ ಮಲ್ಟಿಪ್ಲೆಕ್ಸರ್ ಅಂತ ತಗೊತೀವಿ, ಎನ್ಕೋಡರ್, ಡಿಕೋಡರ್ ಮತ್ತು ಡಿಮಕ್ಸ್ ಅಂದರೆ ಡಿಮಲ್ಟಿಪ್ಲೆಕ್ಸರ್ ಅಂತ ತಗೊತಾ ಹೋಗ್ತೀವಿ. ಕೋಡ್ ಕನ್ವರ್ಟರ್ಸ್, ಇಟ್ ಈಸ್ ಆಫ್ ಬೈನರಿ, BCD ಆ್ಯಂಡ್ 7 ಸೆಗ್ಮೆಂಟ್ ಡಿಸ್ಪ್ಲೇ. 7 ಸೆಗ್ಮೆಂಟ್ ಡಿಸ್ಪ್ಲೇ ಆಲ್ರೆಡಿ ಓದಿದಿರಲ್ವಾ ಅಲ್ಲಿ. ಸೊ 7 ಸೆಗ್ಮೆಂಟ್ ಡಿಕೋಡರ್ ಕೂಡ ಇರುತ್ತೆ ಅಲ್ಲಿ. ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸಲ್ಲಿ ಅರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಸರ್ಕ್ಯೂಟ್, ಡಾಟಾ ಟ್ರಾನ್ಸ್ಮಿಷನ್ ಸರ್ಕ್ಯೂಟ್, ಕೋಡ್ ಕನ್ವರ್ಟರ್ಸ್. ಓಕೆನಾ. ಸೊ ನೆಕ್ಸ್ಟ್, ಈಗ ನಮ್ಮ ಸಿಲೆಬಸಲ್ಲಿ ಇನ್ ಡೀಟೇಲ್ ಸ್ಟಡಿ ಯಾವ್ದು ಮಾಡ್ತೀವಿ ಅಂದರೆ ಇಟ್ ಈಸ್ ಆಫ್ ಆ್ಯಡರ್, ಸಬ್ಟ್ರಾಕ್ಟರ್, BCD, ಎನ್ಕೋಡರ್, ಸ್ವಲ್ಪ ಒಂಚೂರು ಡೀಟೇಲ್ನ ಕೋಡ್ ಕನ್ವರ್ಸಲ್ಲಿ ಕೆಲವನ್ನ ಬೈನರಿ ಕೋಡ್ ಕನ್ವರ್ಟರ್, BCD ಕೋಡ್ ಕನ್ವರ್ಟರ್ನ ಓದ್ತಾ ಹೋಗ್ತೀವಿ. ಇಷ್ಟು ನಮ್ಮ ಸಿಲೆಬಸಲ್ಲಿ ಇರೋವಂಥದ್ದು. ಆ್ಯಂಡ್ ಈ ಪಾರ್ಟ್ಸ್ನೆಲ್ಲ ನೀವು ಹೈಯರ್ ಸ್ಟಡೀಸಿಗೆ ಹೋದ್ಮೇಲೆ ಇನ್ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಮಲ್ಟಿಪ್ಲೆಕ್ಸರ್, ಡಿಮಲ್ಟಿಪ್ಲೆಕ್ಸರ್, ಎನ್ಕೋಡರ್, ಡಿಕೋಡರ್ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಏನದು ಅಂತ ಹೇಳಿದ್ರೆ ಒಂದು ಚೂರು ಟಚ್ ಕೊಡ್ತಾ ಹೋಗ್ತೀನಿ ಅದ್ರ ಬಗ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ನಿಮಗೀಗ ಲೆಟ್ ಯು ಕನ್ಸಿಡರ್ ದಿಸ್ ಈಸ್ ಆಫ್ ಒಂದು ಡಿಜಿಟಲ್ ಡಿಸ್ಪ್ಲೇ ಅಂತ ಅನ್ಕೊಂತ, ಅಥವಾ ನಿಮ್ಮ ಮಾನಿಟರ್ ಅಂತ ಅನ್ಕೊಂತ ಹೋಗಿದ್ದೇನೆ. ಸೊ ಈ ಒಂದು ಮಾನಿಟರಲ್ಲಿ ABCD 1 2 3 4 ಅಂತೆಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಎಲ್ಲಿಂದ ಟೈಪ್ ಮಾಡ್ತೀವಿ ಅಂತ ಹೇಳಿದ್ರೆ ಯೂಶಲಿ ಕೀಬೋರ್ಡಿಂದ ಟೈಪ್ ಮಾಡ್ಕೊತ ಹೋಗ್ತೀವಿ. ಸೊ ಕೀಬೋರ್ಡಿಂದ ಟೈಪ್ ಮಾಡುವಂಥದ್ದು ಎಲ್ಲಿಗೆ ಎಂಟ್ರ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಇನ್ CPU-ಗೆ ಎಂಟ್ರ್ ಆಗ್ತಾ ಹೋಗುತ್ತೆ. CPU-ಗೆ ಎಂಟ್ರ್ ಆಗ್ಬಿಟ್ಟು ಎಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ, ಮಾನಿಟರಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಬಟ್ CPU ಒಳಗಡೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಹೋಗುತ್ತೆ, ಹೌದಲ್ವಾ. ಸೊ ಲೆಟಸ್ ಕನ್ಸಿಡರ್ ಇಟ್ ಈಸ್ ಆಫ್ 1 2 3 ಅಂತ ಅನ್ಕೊತ ಹೋಗೋಣ. ಅಂದರೆ ಡೆಸಿಮಲ್ ಫಾರ್ಮ್ಯಾಟಲ್ಲಿ ನಾನು ಟೈಪ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಸೊ CPU ಏನು ಮಾಡುತ್ತೆ, ಈ ಒಂದು ಡೆಸಿಮಲಿಂದ ಬೈನರಿಗೆ ಕನ್ವರ್ಟ್ ಮಾಡ್ಕೊತ ಹೋಗುತ್ತೆ. ಇದನ್ನು ಏನು ಕರಿತಾ ಹೋಗ್ತೀವಿ ಅಂತ ಹೇಳಿದ್ರೆ ವಿ ವಿಲ್ ಕಾಲ್ ದಟ್ ಒನ್ ಆ್ಯಸ್ ಎ ಎನ್ಕೋಡ್. ಸರ್ಕ್ಯೂಟ್ ಯೂಸ್ ಮಾಡೋದ್ರಿಂದ ಕರಿಬೇಕು, ಎನ್ಕೋಡರ್ ಅಂತ ಕರಿತಾ ಹೋಗಬೇಕು. ಸೊ ಇಟ್ ಈಸ್ ಆಫ್ ಡೆಸಿಮಲ್ ಟು ಬೈನರಿ, ಎನ್ಕೋಡರ್ ಅಂತ ಅರ್ಥ. ಗೊತ್ತಾಗ್ತಿದೆ ಅಲ್ವಾ ಹೇಳ್ತಾ ಇರೋದು ಅಲ್ಲಿ. ಓಕೆ, ಮತ್ತೆ ಈ ಒಂದು CPU ಒಳಗಿರುವಂಥ ಲ್ಯಾಂಗ್ವೇಜ್ ಯಾವುದೀಗ ಅಲ್ಲಿ ಇಟ್ ಈಸ್ ಆಫ್ ಬೈನರಿ. ಬಟ್ ಡಿಸ್ಪ್ಲೇ ಯಾವ ಫಾರ್ಮ್ಯಾಟಲ್ಲಿ ಆಗ್ತಾ ಇದೆ, ಇಟ್ ಈಸ್ ಆಫ್ ಇನ್ ಡೆಸಿಮಲ್ ಫಾರ್ಮ್ಯಾಟಲ್ಲಿ ಆಗ್ತಾ ಇದೆ. ಸೊ ಇಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಕನ್ವರ್ಟ್ ಮಾಡ್ತಿದೆ, ಬೈನರಿ ಟು ಡೆಸಿಮಲ್ಲಿ ಕನ್ವರ್ಟ್ ಮಾಡ್ತಾ ಹೋಗ್ತಾ ಇದೆ. ಇದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ಡಿ ಕೋಡ್ ಅಂತ ಕರಿತಾ ಹೋಗ್ತೀವಿ. ಸರ್ಕ್ಯೂಟ್ನೇ ಅಂತ ಕರಿಬೇಕು ಅಂದರೆ ಡಿ ಕೋಡರ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಸೊ ಒಂದು ಮಕ್ಸ್ ಆ್ಯಂಡ್ ಡಿಮಕ್ಸು ಕೂಡ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗೋಣ. ಸೊ ನೀವೇನಾದರೂ ಮುಂಚೆ ಈಗಲ್ಲ, ಸೊ ಅಂದರೆ ಕಂಪ್ಯೂಟರ್ ಸಿಸ್ಟಮ್ಸ್ಗಳದ್ದು ಅಂಗಡಿ ಇರುತ್ತೆ. ಸೊ ಇಂಟರ್ನೆಟ್ ಬ್ರೌಸಿಂಗ್ ಮಾಡಬೇಕಾದ್ರೆ ತೊಗೊತಾ ಹೋಗಿರ್ತೀವಿ. ಪ್ರತಿಯೊಂದು ಕಂಪ್ಯೂಟರ್ ಸಿಸ್ಟಮ್ಸ್ಗಳು ಮಿನಿಮಮ್ ಒಂದು ಲೆಟಸ್ ಕನ್ಸಿಡರ್ ದಿಸ್ ಇಸ್ ಆಫ್ ಫಸ್ಟ್ ಕಂಪ್ಯೂಟರ್, ದಿಸ್ ಇಸ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಮತ್ತು ಫೋರ್ತ್ ಇದೆ ಅಂತ ಅನ್ಕೊತ ಹೋಗೋಣ.
ಬಟ್ ನೀವು ಯಾವುದೇ ಕಂಪ್ಯೂಟರ್ ಅಂಗಡಿ ನೋಡಿದ್ರು ಸಹಿತ, ಅಂದರೆ ಇಂಟರ್ನೆಟ್ ಬ್ರೌಸರ್ ಸೆಂಟರ್ಗೆ ಹೋದಾಗ ಒಂದು ಪ್ರಿಂಟರ್ ಮಾತ್ರ ಇರುತ್ತೆ ಅಲ್ಲಿ, ಹೌದಲ್ವಾ? ಸೊ ಪ್ರಿಂಟರ್ ಮಾತ್ರ ಒಂದಿರುತ್ತೆ, ಬಟ್ ಕಂಪ್ಯೂಟರ್ ಸಿಸ್ಟಮ್ಸ್ ಮಾತ್ರ 4-5 ಇರುತ್ತೆ. ಈ 4-5 ಸಿಸ್ಟಮ್ಸ್ಗಳು ಕೂಡ ಒಂದೇ ಪ್ರಿಂಟರ್ಗೆ ಕನೆಕ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಯೂಸ್ ಮಾಡೋವಂಥದ್ದು ಮಲ್ಟಿಪ್ಲೆಕ್ಸರ್ ಅನ್ನೋ ಸರ್ಕ್ಯೂಟ್ನ ಯೂಸ್ ಮಾಡ್ಕೊತ ಹೋಗ್ತೀವಿ. ಏನದು ಮಲ್ಟಿಪ್ಲೆಕ್ಸರ್ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಮೆನಿ ಟು ಒನ್ ಅಂತ ಅರ್ಥ. ಓಕೆ, ಸೊ ಮೆನಿ ಇನ್ಪುಟ್ಸ್ ವಿತ್ ಸಿಂಗಲ್ ಔಟ್ಪುಟ್. ಸೊ ಅದನ್ನು ಮಲ್ಟಿಪ್ಲೆಕ್ಸರ್ ಅಂತ ಕರೀತಾ ಹೋಗಬೇಕು. ಸೊ ಫಸ್ಟ್ ಕಂಪ್ಯೂಟರ್ ಸಿಗ್ನಲ್ನ ಪಾಸ್ ಆದರೂ ಸಹಿತ ಅದು ಎಲ್ಲಿಗೆ ಹೋಗುತ್ತೆ? ಪ್ರಿಂಟರ್ಗೆ ಹೋಗುತ್ತೆ. ಸೆಕೆಂಡ್ ಸಿಸ್ಟಮಿಂದ ಪಾಸ್ ಆದರೂ ಸಹಿತ ಎಲ್ಲಿಗೆ ಹೋಗಬೇಕು? ಪ್ರಿಂಟರ್ಗೆ ಹೋಗಬೇಕು. ಅದನ್ನೇ ಅಂತ ಕರಿತೀವಿ ನಾವು ಮಲ್ಟಿಪ್ಲೆಕ್ಸರ್ ಅಂತ ಕರಿತಾ ಹೋಗ್ತೀವಿ. ಡಿಮಲ್ಟಿಪ್ಲೆಕ್ಸ್ ಅಂತ ಹೇಳಿದ್ರೆ ಉಲ್ಟಾ ಆಪ್ರೇಷನ್. ಸೊ ಸಿಂಗಲ್ ಟು ಮೆನಿ ಅಂತ ಅರ್ಥ ಅದು. ಗೊತ್ತಾಗಿದೆ ಅಲ್ವಾ ಅಲ್ಲಿ? ಸೊ ಒಂಚೂರು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊತೀನಿ. ಈಗ ಇನ್ ಡೀಟೇಲ್ಡ್ ಆಗಿ ಅರ್ಥಮೆಟಿಕ್ ಸರ್ಕ್ಯೂಟ್ಸ್ ಬಗ್ಗೆ ಓದ್ತಾ ಹೋಗೋಣ. ಸೊ ವಾಟ್ ಆರ್ ದಿಸ್ ಅರ್ಥಮೆಟಿಕ್ ಸರ್ಕ್ಯೂಟ್ಸ್? ಅರ್ಥಮೆಟಿಕ್ ಸರ್ಕ್ಯೂಟ್ಸಲ್ಲಿ ನಮ್ಮ ಸಿಲೆಬಸಲ್ಲಿ ಯಾವುದಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಆ್ಯಡರ್ಸ್ ಆ್ಯಂಡ್ ಸಬ್ಟ್ರಾಕ್ಟರ್ಸ್. ಸೊ ಆ್ಯಡರ್ಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಅರ್ಥಮೆಟಿಕ್ ಸರ್ಕ್ಯೂಟ್ಸ್. ಆ್ಯಡರ್ಸ್ add the binary numbers and gives out sum and carry as the output. ಓಕೆನಾ? ಸೊ ಆ್ಯಡರ್ಸ್ ಅಂತ ಹೇಳಿದ್ರೆ ಅದೊಂದು ಅರ್ಥಮೆಟಿಕ್ ಸರ್ಕ್ಯೂಟ್ಸ್. ಏನು ಕೆಲಸ ಮಾಡುತ್ತದು? ಆ್ಯಡ್ ಮಾಡುತ್ತೆ. ಏನು ಆ್ಯಡ್ ಮಾಡುತ್ತೆ? ಬೈನರಿ ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗುತ್ತೆ. ಏನು ಕೊಡುತ್ತೆ ಔಟ್ಪುಟ್ಟಲ್ಲಿ? ಸಮ್ ಮತ್ತು ಕ್ಯಾರಿನ ಔಟ್ಪುಟ್ಟಾಗಿ ಕೊಡ್ತಾ ಹೋಗುತ್ತೆ. ಆತ ಒಂದು ಸರ್ಕ್ಯೂಟ್ನ ಏನಂತ ಕರಿಬೇಕು ನೀವು? ಆ್ಯಡರ್ ಅಂತ ಕರಿತಾ ಹೋಗಬೇಕು. ಸಬ್ಟ್ರಾಕ್ಟರ್ ಅಂದರೆ ಏನು? ಸಬ್ಟ್ರಾಕ್ಟ್ ಇಸ್ ಅ ಬೇಸಿಕ್ ಬಿಲ್ಡಿಂಗ್ ಆಫ್ ದಿ ಅರ್ಥಮೆಟಿಕ್ ಸರ್ಕ್ಯೂಟ್. ಸಬ್ಟ್ರಾಕ್ಟರ್ ಸಬ್ಟ್ರಾಕ್ಟ್ಸ್ ದಿ ಬೈನರಿ ನಂಬರ್. ಸಬ್ಟ್ರಾಕ್ಟರ್ ಸಬ್ಟ್ರಾಕ್ಟ್ ಮಾಡುತ್ತೆ. ಏನು ಕೊಡುತ್ತೆ ಔಟ್ಪುಟ್ಟಲ್ಲಿ? ಡಿಫರೆನ್ಸ್ ಬಂಡ್ ಬಾರೋನ ಕೊಡ್ತಾ ಹೋಗುತ್ತೆ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಆ್ಯಂಡ್ ಬೇಸಿಕಲಿ ದೇರ್ ಆರ್ 2 ಟೈಪ್ಸ್ ಆಫ್ ಆ್ಯಡರ್ಸ್ ಆ್ಯಂಡ್ ಸಬ್ಟ್ರಾಕ್ಟರ್ಸ್. That is of half adder and full adder, half subtractor and full subtractor. ಸೊ ನಮ್ಮ ಸಿಲೆಬಸಲ್ಲಿ ಹಾಫ್ ಆ್ಯಡರ್ ಡೀಟೇಲ್ಡ್ ಆಗಿ, ಫುಲ್ ಆ್ಯಡರ್ನು ಡೀಟೇಲ್ಡ್ ಆಗಿ ಓದ್ತೀವಿ. ಆದರೆ ಸಬ್ಟ್ರಾಕ್ಟರ್ಗೆ ಬಂದ್ವಿ ಅಂತ ಹೇಳಿದ್ರೆ ಓನ್ಲಿ ಹಾಫ್ ಆ್ಯಡರ್ ಮಾತ್ರ ಓದ್ತೀವಿ, ಹಾಫ್ ಸಬ್ಟ್ರಾಕ್ಟರ್ ಮಾತ್ರ ಓದ್ತೀವಿ. ಫುಲ್ ಸಬ್ಟ್ರಾಕ್ಟರ್ನ ಓದೋದಕ್ಕೆ ಹೋಗಲ್ಲ. ಅರ್ಥ ಆಗ್ತಿದೆ ಅಲ್ವಾ ಹೇಳ್ತಾ ಇರೋದು ಅಲ್ಲಿ? ಓಕೆ, ಸೊ ಈಗ ಆ್ಯಡರ್ ಮತ್ತು ಸಬ್ಟ್ರಾಕ್ಟರ್ನ ಡಿಫ್ರೆನ್ಸ್ ಗೊತ್ತಾದ ಮೇಲೆ ಹಾಫ್ ಆ್ಯಡರ್ ಬಗ್ಗೆ ಇನ್ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ ನಾವೀಗ. ಓಕೆನಾ? ಸೊ ಹಾಫ್ ಆ್ಯಡರ್ ಅಂದರೆ ಏನಾಗಬೇಕು? ಸೊ ಹಾಫ್ ಆ್ಯಡರ್ ಈಸ್ ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ವಿಚ್ ಈಸ್ ಏಬಲ್ ಟು ಆ್ಯಡ್ 2 ಇನ್ಪುಟ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಪ್ರೊಡ್ಯೂಸಸ್ 2 ಔಟ್ಪುಟ್ಸ್ ಸಮ್ ಆ್ಯಂಡ್ ಕ್ಯಾರಿ. ಓಕೆ, ಈಗ ಅರ್ಥ ಮಾಡ್ಕೊತ ಬರೋಣಪ್ಪ. ಸೊ ಫಸ್ಟ್ ಲೆಟ್ ಅಸ್ ಟೇಕ್ ಹಿಯರ್ ಇಟ್ ಈಸ್ ಆಫ್ ಎ ಹಾಫ್ ಆ್ಯಡರ್ ಅಂತ ಬರ್ಕೊತ ಹೋಗೋಣ. ಸೊ ಹಾಫ್ ಆ್ಯಡರ್ನ ಅರ್ಥ ಮಾಡ್ಕೊಬೇಕಾದ್ರೆ ಆ ಹೆಸರು ಹಾಫ್ ಇದೆ ಅಂತ ಹೇಳ್ಬಿಡ್ತು ಅರ್ಧ ಆ್ಯಡ್ ಮಾಡುತ್ತೆ ಅಂತ ಅಲ್ಲ ಇದು. ಓಕೆನಾ? ಫುಲ್ ಆ್ಯಡರ್ ಓದಿದ್ಮೇಲೆ ನಿಮ್ಗೆ ಏನದು ಅಂತ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಹಾಫ್ ಆ್ಯಡರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ವಿಚ್ ಆ್ಯಡ್ಸ್ 2 ಇನ್ಪುಟ್ಸ್. ಆ 2 ಇನ್ಪುಟ್ಸ್ ಯಾವುದಾದ್ರು ಅಂತ ಹೇಳಿದ್ರೆ ಎ ಆ್ಯಂಡ್ ಬಿ, ಆ್ಯಂಡ್ ಪ್ರೊಡ್ಯೂಸರ್ಸ್ 2 ಔಟ್ಪುಟ್ಸ್. ಯಾವುದಾದ್ರು? ಸಮ್ ಆ್ಯಂಡ್ ಕ್ಯಾರಿ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಇಲ್ಲಿ ಹಾಫ್ ಆ್ಯಡರ್ ಈಸ್ ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ವಿಚ್ ಆ್ಯಡ್ಸ್ ದಿ 2 ಬೈನರಿ ಇನ್ಪುಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ 2 ಔಟ್ಪುಟ್ಸ್ ಸಮ್ ಆ್ಯಂಡ್ ಕ್ಯಾರಿ. ಫಿಗರ್ ಶೋಸ್ ದಿ, ಈ ಫಿಗರ್ ಏನು ಶೋ ಮಾಡ್ತಾ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಹಾಫ್ ಆ್ಯಡರ್ ವಿಚ್ ಕನ್ಸಿಸ್ಟ್ ಆಫ್ 2 ಇನ್ಪುಟ್ಸ್. ಯಾವುದಾದ್ರು? ಎ ಆ್ಯಂಡ್ ಬಿ, ಆ್ಯಂಡ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಎ ಆ್ಯಂಡ್ ಬಿ, and produces 2 outputs sum and carry represented by S and C as shown in the figure. ಹೇಳ್ಬೋದಲ್ವಾ ಇಷ್ಟನ್ನ ಅಲ್ಲಿ? ಇಷ್ಟು ಹೇಳಾದ್ಮೇಲೆ ಈಗ ಟ್ರೂತ್ ಟೇಬಲಿಗೆ ಬರೀತಾ ಬರೋಣ. ಸೊ ಫಸ್ಟ್ ಯಾವುದಿರುತ್ತೆ? ಇನ್ಪುಟ್ಟು. ಇನ್ನೊಂದು ಯಾವ್ದು ತಗೋಣ? ಔಟ್ಪುಟ್. ಇನ್ಪುಟ್ಸ್ ಯಾವುದಾದ್ರು? ಇಟ್ ಈಸ್ ಆಫ್ ಎ ಆ್ಯಂಡ್ ಬಿ ಆರ್ ಇನ್ಪುಟ್ಸ್. ಔಟ್ಪುಟ್ಸ್ ಯಾವುದಾದ್ರು? ಸಮ್ ಆ್ಯಂಡ್ ಕ್ಯಾರಿ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಎಸ್ ಆ್ಯಂಡ್ ಸಿ ರೆಸ್ಪೆಕ್ಟಿವ್ಲಿ. ಇನ್ಪುಟ್ ಕಾಂಬಿನೇಷನ್ಸ್ ಕೊಡೋಣ. 0 0 0 1 1 0 1 1 ಬರಿಬೋದಲ್ವ ಹಿಂಗಂತ? ಈಗ ಸಮ್ಮಿಗೆ ಬರಿತಾ ಬರೋಣಪ್ಪ ಅಲ್ಲಿ. ಸೊ 2 ನಂಬರ್ನ ಏನು ಮಾಡಬೇಕು? ಈಗ ಇದು ಆ್ಯಡ್ ಮಾಡ್ತಾ ಹೋಗಬೇಕು ಅಂತ ಅರ್ಥ. ಸೊ 0 + 0 0 ವಿತ್ ಕ್ಯಾರಿ 0, 0 + 1 1 ವಿತ್ ಕ್ಯಾರಿ 0, 1 + 0 1 ವಿತ್ ಕ್ಯಾರಿ 0, 1 + 1 0 ವಿತ್ ಕ್ಯಾರಿ ಏನು ಬರುತ್ತಪ್ಪ? 1. ಸೊ ಇದೆ ಏನಂತ ಕರಿಬೇಕು ನೀವು? ಟ್ರೂತ್ ಟೇಬಲ್ ಆಫ್ ಯಾವುದಪ್ಪ? ಹಾಫ್ ಆ್ಯಡರ್ನ ಟ್ರೂತ್ ಟೇಬಲ್ ಇದು. ಹೇಳ್ಬೋದಲ್ವಾ ಹಂಗಂತ ಅಲ್ಲಿ? ಸೊ ತುಂಬ ಈಸಿ ಇದೆ.
ಟಫ್ ಇಲ್ಲ, ಅರ್ಥ ಮಾಡ್ಕೊತ ಹೋಗಿ ನೀಟಾಗಿ. ಸೊ ಹಾಫ್ ಆ್ಯಡರ್ ಈಸ್ ಎ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ವಿಚ್ ಆಡ್ಸ್ 2 inputs and produces 2 outputs, sum and carry. The block diagram shows the the figure shows the block diagram of a half adder which consists of 2 inputs A and B and produces a 2 outputs, sum and carry, represented by S and C respectively. So ಇದನ್ನೇ ಅಂತ ಕರಿತೀರಾ ನೀವು, ಟ್ರೂತ್ ಟೇಬಲ್ ಅಂತ ಕರಿತೀರಾ. ಈಗ ಲಾಜಿಕಲ್ ಎಕ್ಸ್ಪ್ರೆಷನ್ ಬರೆಯೋಣ. ಸೊ ಲಾಜಿಕಲ್ ಎಕ್ಸ್ಪ್ರೆಷನ್ ಫಾರ್ ಯಾವುದಕ್ಕೆ ತಗೋಣ ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಟೇಕ್ ಫಾರ್ ಸಮ್. ಈಗ ಅಬ್ಸರ್ವ್ ಮಾಡಿ, ಎಲ್ಲಿ 1 ಇದೆಯೋ ಅದ್ರ ಕರೆಸ್ಪಾಂಡಿಂಗ್ ಏನು ಬರೀಬೇಕು ನೀವು, ಫಂಡಮೆಂಟಲ್ ಪ್ರಾಡಕ್ಟ್ಸ್ನ ಬರೀಬೇಕಲ್ವಾ. ಅಲ್ಲಿ 1 ಇಲ್ಲಿದೆ, ಸೊ ಫಂಡಮೆಂಟಲ್ ಪ್ರಾಡಕ್ಟ್ ಏನು ಬರುತ್ತೆ, ಸೊ 0 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಬಾರ್. ಆಮೇಲೆ ಏನು ಬರಬೇಕು, ಬಿ ಪ್ಲಸ್ ಇನ್ನೊಂದು 1 ಎಲ್ಲಿದೆ, ಇಲ್ಲಿದೆ. ಸೊ ಇದಕ್ಕೆ ಫಂಡಮೆಂಟಲ್ ಪ್ರಾಡಕ್ಟ್ ಏನು ಬರುತ್ತೆ, ಇಟ್ ಈಸ್ ಆಫ್ ಎ ಬಿ ಬಾರ್. ಎಲ್ಲೋ ನೋಡಿದ್ರಲ್ವ ಈ ಎಕ್ಸ್ಪ್ರೆಷನ್ನ, ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ನಥಿಂಗ್ ಬಟ್ ಎ ಎಕ್ಸಾರ್ ವಿತ್ ಬಿ ಅಂತ ಅರ್ಥ. ಗೊತ್ತಾಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು ಅಲ್ಲಿ. ಓಕೆ, ಹಾಗೆ ಕ್ಯಾರಿಗೆ ಬರೋಣ ಈಗ ಅಲ್ಲಿ. ಸೊ ಕ್ಯಾರಿಗೆ ಏನಾದ್ರು ನೀವೇ ಟ್ರೈ ಮಾಡ್ಬೋದಾ, ಏನು ಬರುತ್ತೆ ಕ್ಯಾರಿಗೆ ಎಕ್ಸ್ಪ್ರೆಷನ್ನು. ಸೊ ಕ್ಯಾರಿ ಕಾಲಮ್ನಲ್ಲಿ 1 ಎಲ್ಲಿದೆ, 1 ಇರೋದು ಇಲ್ಲಿ ಮಾತ್ರ. ಸೊ 1ಗೆ ಕರೆಸ್ಪಾಂಡಿಂಗ್ ಆಗಿ ಏನು ಬರುತ್ತಪ್ಪ, ಫಂಡಮೆಂಟಲ್ ಪ್ರಾಡಕ್ಟು ಇಟ್ ಈಸ್ ಆಫ್ ಜಸ್ಟ್ ಎ ಇಂಟು ಬಿ ಅಂತ ಮಾತ್ರ ಬರುತ್ತೆ. ಸೊ ದಿಸ್ ಈಸ್ ದಿ ಲಾಜಿಕಲ್ ಎಕ್ಸ್ಪ್ರೆಷನ್ ಫಾರ್ ಸಮ್ ಆ್ಯಂಡ್ ಕ್ಯಾರಿ. ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಬರಿತಾ ಹೋಗೋಣ ಅಲ್ಲಿ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಹೇಳಿದ್ರೆ, ಸೊ ಇನ್ಪುಟ್ಸ್ ಈಸ್ ಆಫ್ ಎ ಆ್ಯಂಡ್ ಬಿ ಎರಡಿದೆ. ಸಮ್ ಬರಬೇಕು ಅಂದರೆ ಯಾವ ಗೇಟ್ ಹಾಕಬೇಕು, ಇಟ್ ಈಸ್ ಆಫ್ ಎನ್ ಎಕ್ಸಾರ್ ಗೇಟ್ ಆಗ್ತಾ ಹೋಗಬೇಕು. ಸೊ ಫಸ್ಟು ಯಾವ ಗೇಟ್ ತೊಗೊಂಡಿದ್ದೀವಿ ನಾವೀಗ, ಎಕ್ಸಾರ್ ಗೇಟ್ನ ತೊಗೊಂಡಿದ್ದೀವಿ. ಸೊ ಎಕ್ಸಾರ್ ಗೇಟ್ನ ಔಟ್ಪುಟ್ಟಲ್ಲಿ ಎಸ್ ಅಂತ ರೆಪ್ರೆಸೆಂಟ್ ಮಾಡೋಣ. ವೇರ್ ಎಸ್ ಇಸ್ ಇಕ್ವಲ್ ಟು ಏನು ಬರುತ್ತೆ, ಎ ಎಕ್ಸಾರ್ ವಿತ್ ಬಿ ಅಂತ ಬರಿಬೇಕು. ಈಗ ಕ್ಯಾರಿ ಬರಬೇಕು. ಸೊ ಕ್ಯಾರಿ ಬರಬೇಕು ಅಂತ ಹೇಳಿದ್ರೆ ಇನ್ಪುಟ್ಸ್ ಏನದಕ್ಕೆ, ಒಂದು ಇನ್ಪುಟ್ಟು ಇಟ್ ಈಸ್ ಆಫ್ ಎ ಬರುತ್ತೆ, ಇನ್ನೊಂದು ಇನ್ಪುಟ್ ಏನು ಬರುತ್ತೆ, ಇಟ್ ಈಸ್ ಆಫ್ ಬಿ ಬರುತ್ತೆ. ಅವೆರಡೂ ಗೇಟನ್ನು ಎಲ್ಲಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಆ್ಯಂಡ್ ಗೇಟಿಗೆ ಹಾಕ್ತೀನಿ. ಆವಾಗ ಬರುವಂಥದ್ದು ಏನಾಗಿರುತ್ತೆ, ಇಟ್ ಈಸ್ ಆಫ್ ಕ್ಯಾರಿ, ದಟ್ ಈಸ್ ಆಫ್ ಎ ಇಂಟು ಬಿ ಅಂತ ಅರ್ಥ. ಗೊತ್ತಾಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು. ಸೊ ಒಂದು ಬ್ಲಾಕ್ ಡಯಾಗ್ರಾಮ್ನ ತಗೊಂಡ್ರಿ ಅಂತ ಹೇಳಿದ್ರೆ ಈ ಥರ ಬ್ಲಾಕ್ ಡಯಾಗ್ರಾಮ್ ಇರುತ್ತೆ. ಈ ಬ್ಲಾಕ್ ಡಯಾಗ್ರಾಮ್ನ ಒಳಗಡೆ ಏನಿರ್ತಾ ಹೋಗಬೇಕು, ನಿಮಗೆ ಸರ್ಕ್ಯೂಟ್ ಇರ್ತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಹೇಳ್ತಾ ಇರೋದು. ದೇರ್ ಫೋರ್ ದಿಸ್ ಈಸ್ ದಿ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಎನ್ ಹಾಫ್ ಆ್ಯಡರ್. ನೌ ಯು ಹ್ಯಾವ್ ಟು ರಿಯಲೈಸ್ ದಿಸ್ ಸರ್ಕ್ಯೂಟ್ ಬೈ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ನ ಉಪಯೋಗಿಸಿ ಬರಿಬೇಕು ನಾವೀಗ. ಅಬ್ಸರ್ವ್ ಮಾಡ್ತೀರಾ ಹೇಗೆ ಬರೀಬೇಕು ಅಂತ. ಫಸ್ಟು ಎಕ್ಸಾರ್ ಗೇಟ್ನ ರಿಯಲೈಸ್ ಮಾಡಬೇಕು. ಎಕ್ಸಾರ್ ಗೇಟ್ ಯಾವ ರೀತಿ ರಿಯಲೈಸ್ ಮಾಡ್ತೀರಾ, ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಸ್ಟ್ಯಾಂಡರ್ಡ್ ಸರ್ಕ್ಯೂಟ್ ಅಲ್ವಾ ಅದು. ಸೊ ಆ ಸ್ಟ್ಯಾಂಡರ್ಡ್ ಸರ್ಕ್ಯೂಟ್ನ ಫಸ್ಟು ಬರ್ಕೊಂಬೋಣ. ಇಟ್ ಈಸ್ ಆಫ್ ಎನ್ NAND ಗೇಟ್ ಓಕೆ. ಸೊ ಸರ್ಕ್ಯೂಟ್ನ ಫಸ್ಟ್ ಬರೆದು ಬಿಡ್ತೀನಿ, ಆಮೇಲೆ ಎಕ್ಸ್ಪ್ಲನೇಷನ್ ಪಾರ್ಟ್ನ ಅಬ್ಸರ್ವ್ ಮಾಡ್ಕೊತ ಬರೋಣ. ಹಾಂ ಓಕೆ. ಸೊ ದಿಸ್ ಈಸ್ ಆಫ್ ಎನ್ ಸೊ ದಿಸ್ ಈಸ್ ಆಫ್ ಎನ್ ಎಕ್ಸಾರ್ ಗೇಟ್. ಸೊ ಎ ಮತ್ತು ಬಿ ಇನ್ಪುಟ್ ಕೊಡ್ತೀನಿ, ಆವಾಗ ಔಟ್ಪುಟ್ ಏನು ಬರುತ್ತೆ, ಎಸ್ ಇಸ್ ಈಕ್ವಲ್ ಟು ಎ ಎಕ್ಸಾರ್ ವಿತ್ ಬಿ ಅಂತ ಬರುತ್ತೆ. ಈಗ ಕ್ಯಾರಿ ಇಸ್ ಈಕ್ವಲ್ ಟು ಈಕ್ವೇಷನ್ ಏನಪ್ಪ ಇರೋದು, ಎ ಇಂಟು ಬಿ ಅಂತ ಇದೆ ಅಲ್ವಾ ಅಲ್ಲಿ. ಅಬ್ಸರ್ವ್ ಮಾಡಿ, ನಮಗೆ ಆಲ್ರೆಡಿ ಎಲ್ಲೋ ಒಂದು ಕ್ಲೂ ಇದೆ. ಈ ಎ ಇಂಟು ಬಿ ಬಾರ್ ಅಂತ ಎಲ್ಲೋ ಔಟ್ಪುಟ್ ಬರುತ್ತೆ ಇಷ್ಟರಲ್ಲಿ. ಎಲ್ಲಿ ಬರುತ್ತೆ ಎ ಇಂಟು ಬಿ ಬಾರ್ ಅಂತ, ಈ ಪಾಯಿಂಟಲ್ಲಿ ಅಲ್ವಾ ಎ ಇಂಟು ಬಿ ಬಾರ್ ಬರೋದು. ಸೊ ಈ ಎ ಇಂಟು ಬಿ ಬಾರ್ಗೆ ಒಂದು ಇನ್ವರ್ಷನ್ ಹಾಕೊಂಡ್ರೆ ಏನು ಬರುತ್ತೆ, ಎ ಇಂಟು ಬಿ ಬರುತ್ತೆ ಅಲ್ವಾ ಅಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಈ ಪಾಯಿಂಟಿಂದ ಒಂದು ಲೈನ್ನ ಈ ರೀತಿ ತಗೊಂಡು ಇಲ್ಲಿಗೊಂದು ಏನು ಹಾಕ್ಕೊತಾ ಇದ್ದೀವಿ, ಸೊ ಒಂದು ನಾಟ್ ಗೇಟ್, but it has to be realized by using the NAND only. Therefore, this will become this carry, that is of A into B double bar, which must be equal to ಏನು ಬರುತ್ತೆ, A into B ಬರ್ತಾ ಹೋಗುತ್ತೆ. ಸೊ ಇಲ್ಲಿ A XOR with B ಹೇಗೆ ಬರುತ್ತೆ ಅಂತ ಗೊತ್ತಲ್ವಾ. ಸೊ ಆಲ್ರೆಡಿ ಡಿರೈವೇಷನ್ಸ್ನ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ. ಸೊ ಅದೇ ಸ್ಟೆಪ್ನ ಇಲ್ಲಿ ಬರೆದು ತೋರಿಸ್ತಾ ಹೋಗಬೇಕು ನೀವು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಷ್ಟು ಸೇರಿದ್ರೆ ಯು ವಿಲ್ ಗೆಟ್ ಇಟ್ ಈಸ್ ಆಫ್ ಎ 5 marks ಕ್ವಶನ್ ಇದು. ಎಕ್ಸ್ಪ್ಲೈನ್ ಹಾಫ್ ಆ್ಯಡರ್. ಸೊ ಹಾಫ್ ಆ್ಯಡರ್ ಈಸ್ ಎ ಸರ್ಕ್ಯೂಟ್ ಇನ್ ವಿಚ್ it will add 2 bits.
two binary digits ಅಥವಾ bits A and B and produces the sum and carry. Block diagram consists of inputs A and B and produces the output sum and carry, which is represented by S and C as shown in the figure. The truth table for the half adder is as shown. So ಇದು ಬರೆದಾದ್ಮೇಲೆ ಏನು ಬರೀತೀರಾ? The logical expression for the sum S is equal to and logical expression for the carry C is equal to. Next, circuit using ಏನು basic gate, circuit using only ಏನು NAND gate. ಇಷ್ಟು ಬರಿಬೋದಲ್ವಾ? ಅಲ್ಲಿ ತುಂಬ ಈಸಿ ಆಗಿದೆ, ಟಫ್ ಇಲ್ಲ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊತಾ ಹೋಗಿ, ಹಾಫ್ ಆಡರ್ ಇಸ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್ ವಿಚ್ ಇಸ್ ಏಬಲ್ ಟು ಆಡ್ 2 ಇನ್ಪುಟ್ಸ್ A and B and produces 2 bits as a output, which is sum and carry represented by S and C respectively. So this is the truth table. Already ಹೇಳ್ಕೊಟ್ಟಿದ್ದೀನಿ truth table ನ. Logical expression S is equal to ಏನು ಬರುತ್ತೆ? A XOR with B. That is, in the output column S, the output is high only when the inputs are at different state. It is same as XOR gate, same as XOR gate. In the output column C, the output is high only when the inputs are at ಯಾವ state ಅಲ್ಲಿ? high state. It is same as ಯಾವ gate ಇದು? AND gate. ಹೇಳ್ಬೋದಲ್ವಾ ಇಷ್ಟನಲ್ಲಿ? So very simple. So next, circuit using only basic gates and circuit using only NAND gates. ಬರಿಬೋದಲ್ವಾ ಎರಡೂ ಕೂಡ ಅಲ್ಲಿ? ರೈಟ್. ನೆಕ್ಸ್ಟ್ ಯಾವುದಕ್ಕೆ ಜಂಪ್ ಆಗೋಣ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಎ ಫುಲ್ ಆ್ಯಡರ್. ಓಕೆ, ಸೊ ಫುಲ್ ಆ್ಯಡರ್ಗೆ ಹೋಗೋಕ್ಕಿಂತ ಮುಂಚೆ ಈಗ ಅಬ್ಸರ್ವ್ ಒಂದು ಎಕ್ಸಾಂಪಲ್ನ ಕೊಡ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಲೆಟೆಸ್ಟ್ ಆ್ಯಡ್ A and B. Okay, so where A is equal to 1 and B is equal to 1. ಸೊ ಅವಾಗ A ಪ್ಲಸ್ ಬಿ ಮಾಡಿದ್ರೆ ಎಷ್ಟು ಬರುತ್ತಪ್ಪ? ವಿಚ್ ಮಸ್ಟ್ ಬಿ ಈಕ್ವಲ್ ಟು 0 ವಿತ್ ಕ್ಯಾರಿ 1 ಅಂತ ಬರಿತೀರಲ್ವ ಅಲ್ಲಿ. ಈಗ ಅದೇ ವ್ಯಾಲ್ಯೂನ A ಇಸ್ ಈಕ್ವಲ್ ಟು 1 1 ಟು ದಿ ಬೇಸ್ 2 ಇದೆ, B ಇಸ್ ಈಕ್ವಲ್ ಟು ಕೂಡ 1 1 ಟು ದಿ ಬೇಸ್ 2 ಇದೆ ಅಂತ ಅನ್ಕೋಣ. ಸೊ ಇದನ್ನ ಬೈನರಿ ಮೆಥಡಲ್ಲಿ ಆ್ಯಡ್ ಮಾಡೋಣ ಈಗ ಅಲ್ಲಿ. ಸೊ 1 1, ಇಲ್ಲೂ ಕೂಡ ಏನಿದೆ 1 1. ಓಕೆ, ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 1 ಪ್ಲಸ್ 1? ಇಟ್ ಈಸ್ ಆಫ್ 0 ವಿತ್ ಕ್ಯಾರಿ 1 ಅಂತ ಹೇಳ್ಬೋದಾ? ಸೊ ಈ ಕ್ಯಾರಿ 1 ಏನಾಗುತ್ತೆ? ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ನಾವು 1 ಪ್ಲಸ್ 1 ಪ್ಲಸ್ 1 ಇಟ್ ಈಸ್ ಆಫ್ 1 ವಿತ್ ಕ್ಯಾರಿ 1 ಬರುತ್ತೆ. ಆ ಕ್ಯಾರಿ 1ನ ಇಲ್ಲಿ ಬರ್ಕೊತ ಹೋಗ್ತೀರಾ, ಹೌದಲ್ವಾ? ಈಗ ನಮ್ಮ ಹತ್ರ ಇರುವಂಥದ್ದು ಯಾವ ಸರ್ಕ್ಯೂಟ್ ಅಂತ ಹೇಳಿದ್ರೆ ಹಾಫ್ ಆ್ಯಡರ್. ಸೊ ಈ ಒಂದು ಹಾಫ್ ಆ್ಯಡರ್ಗೆ ಎಷ್ಟು ಇನ್ಪುಟ್ಸ್ ಇದೆ? 2 ಇನ್ಪುಟ್ಸ್ ಇದೆ. ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ A1 ಆ್ಯಂಡ್ ದಿಸ್ ಇಸ್ ಆಫ್ B1. ಅಂದರೆ ಬಿಟ್ ಏನಲ್ಲಿ ಬಿಟ್ಟು ಇದು ಫಸ್ಟ್ ಒನ್ನು, ಇದು ಬಿಟ್ಟು ಫಸ್ಟ್ ಒನ್ನು. ಹಾಗೆ ಇದೇನಂತ ತೊಗೊಬೇಕು? A2 ಅಂದರೆ ಬಿಟ್ ನಂಬರ್ 2 ಆಫ್ A, ಬಿಟ್ ನಂಬರ್ 2 ಆಫ್ B. ಇದು ಬಿಟ್ ನಂಬರ್ 1 ಆಫ್ B ಆ್ಯಂಡ್ ದಿಸ್ ಇಸ್ ಆಫ್ ಬಿಟ್ ನಂಬರ್ 1 ಆಫ್ A. ಅದಕ್ಕೋಸ್ಕರ A1 ಮತ್ತು A2 ಅಂತ ತಗೊತೀನಿ. ಈ A1 ಮತ್ತು B1ನ ಆ್ಯಡ್ ಮಾಡಿದ್ರೆ ಸಮ್ ಮತ್ತು ಕ್ಯಾರಿ ಪ್ರೊವೈಡ್ ಆಗ್ತಾ ಹೋಯಿತು. ಬಟ್ ನೆಕ್ಸ್ಟ್ ಇದರಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಏನಿದೆ ಇಲ್ಲಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿಕೊಂಡ್ರೆ ಇದನ್ನು A2 ಅಂತ ಅನ್ಕೋಣ, ಇದನ್ನು B2 ಅಂತ ಅನ್ಕೊಳ್ಳೋಣ. ಬಟ್ ಈ C1 ಕೂಡ ಏನಾಗ್ತಾ ಇದೆ ಇಲ್ಲಿ? ಆ್ಯಡ್ ಆಗ್ತಾ ಇದೆ ಅಲ್ವಾ? ಬಟ್ ಹಾಫ್ ಆ್ಯಡರ್ಲಿ ಎಷ್ಟು ಇನ್ಪುಟ್ ಇದೆ? 2 ಇನ್ಪುಟ್ ಇರೋದು. ಯಾವುದಾದ್ರು A2 ಮತ್ತು B2. ಬಟ್ ಹಾಗಾದರೆ ಈ C1ನ ಯಾವ ರೀತಿ ಆ್ಯಡ್ ಮಾಡೋದು? ಸೊ ಆವಾಗ ಹೆಲ್ಪಿಗೆ ಬರೋದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಫುಲ್ ಆ್ಯಡರ್ ಸರ್ಕ್ಯೂಟು ಹೆಲ್ಪಿಗೆ ಬರ್ತಾ ಹೋಗುತ್ತೆ. ಸೊ ಈಗೊಂದು ಕ್ಲೂ ಬಂದಿರ್ಬೋದಲ್ವ ಅಲ್ಲಿ. ಸೊ ಫುಲ್ ಆ್ಯಡರ್ ಸರ್ಕ್ಯೂಟ್ ಅಂದರೆ ಏನು ಅಂತ ಅಲ್ಲಿ. ಸೊ ಫುಲ್ ಆ್ಯಡರ್ ಈಸ್ ಎ ಸರ್ಕ್ಯೂಟ್ ಇನ್ ವಿಚ್ ಇಟ್ ಕನ್ಸಿಸ್ಟ್ ಆಫ್ 3 ಇನ್ಪುಟ್ಸ್. ಯಾವುದಾದದು? A, B ಆ್ಯಂಡ್ ಐ ವಿಲ್ ಟೇಕ್ ದಿಸ್ ಒನ್ ಆ್ಯಸ್ ಎ ಸಿ ಇನ್ ಅಂತ ತಗೊತೀನಿ. ಸೊ ಇದನ್ನ ಏನಂತ ತಗೊಬೇಕು? ಸಿ ಇನ್. ಹಾಗಾದರೆ ವಾಟ್ ಈಸ್ ದಿ ಸಿ ಇನ್? ಇಟ್ ಈಸ್ ದಿ ಕ್ಯಾರಿ ಜನರೇಟೆಡ್ ಫ್ರಮ್ ದಿ ಪ್ರೀವಿಯಸ್ ಸ್ಟೇಜ್. ಸೊ ಇದು ಫಸ್ಟ್ ಸ್ಟೇಜು, ಇದು ಸೆಕೆಂಡ್ ಸ್ಟೇಜು. ಸೆಕೆಂಡ್ ಸ್ಟೇಜಲ್ಲಿ ಆ್ಯಡ್ ಆಗಬೇಕಿರೋಂಥ ಕ್ಯಾರಿ ಫಸ್ಟ್ ಸ್ಟೇಜಲ್ಲಿ ಜನ್ರೇಟ್ ಆಗಿರೋವಂಥದ್ದು. ಅದಕ್ಕೋಸ್ಕರ ಅದನ್ನ ಪ್ರೀವಿಯಸ್ ಸ್ಟೇಜ್ ಅಂತ ಕರಿತಾ ಹೋಗ್ತೀವಿ. ವೇರ್ ಸಿ ಇನ್ ಈಸ್ ಎ ಕ್ಯಾರಿ ಜನರೇಟೆಡ್ ಫ್ರಮ್ ದಿ ಪ್ರೀವಿಯಸ್ ಸ್ಟೇಜ್ ಅಂತ ತಗೊತಾ ಹೋಗ್ತೀರಾ. ಹಾಗಾದರೆ ಎಷ್ಟು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ? ಸಮ್ ಆ್ಯಂಡ್ ಸಿ ಔಟ್ ಅಂತ ತಗೊತಾ ಹೋಗ್ತೀವಿ. ಹಾಗಾದರೆ ಇದು ಏನಾಗಿರಬೇಕು? ಸಿ ಔಟ್ ಆಗಿರಬೇಕು. ಇದೇನಾಗಿರಬೇಕು? ಸಿ ಇನ್ ಆಗಿರಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸಿ ಇನ್ ಈಸ್ ದಿ present output, C out is the present output, C in is the present input ಅಂತ ತಗೊಂತಾ ಹೋಗಬೇಕು ನೀವು. ಪ್ರೀವಿಯಸ್ ಔಟ್ಪುಟ್ ಅಂತ ತಗೊಂತಾ ಹೋಗಬೇಕು. ನೆನಪಲ್ಲಿರುತ್ತಾ? ಸೊ ಈಗ ಡೆಫಿನೇಷನಿಗೆ ಬರೋಣ. ಫುಲ್ ಆ್ಯಡರ್ ಇಸ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್ ವಿಚ್ ಆ್ಯಡ್ ಎಷ್ಟು ಬಿಟ್ಸ್ ಇಲ್ಲಿ ಆ್ಯಡ್ ಮಾಡ್ತಾ ಇರೋದು? 3 ಬಿಟ್ಸ್ ಅಟ್ ಎ ಟೈಮ್.
ಅಮಾಂಗ್ ದಿ 3 ಇನ್ಪುಟ್ ವೇರಿಯಬಲ್ಸ್ 2 ಆರ್ ಸಿಗ್ನಿಫಿಕೆಂಟ್ ಬಿಟ್ಸ್. ಯಾವುದಪ್ಪ ಅದು? ಇಟ್ ಈಸ್ ಆಫ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಅವ್ರು ಏನಾಗಬೇಕು ನನಗೆ? ಸಿಗ್ನಿಫಿಕೆಂಟ್ ಬಿಟ್. ಆ್ಯಂಡ್ ಥರ್ಡ್ ಬಿಟ್ ಈಸ್ ದಿ ಕ್ಯಾರಿ ಜನರೇಟೆಡ್ ಫ್ರಮ್ ದಿ ಎಲ್ಲಿಂದ? ಪ್ರೀವಿಯಸ್ ಸ್ಟೇಜ್ ಆ್ಯಂಡ್ ಪ್ರೊಡ್ಯೂಸಸ್ ದಿ 2 ಡಿಜಿಟ್ಸ್ ಆನ್ ಇಟ್ಸ್ ಔಟ್ಪುಟ್. 2 ಡಿಜಿಟ್ಸ್ ಯಾವುದದು? ಸಮ್ ಆ್ಯಂಡ್ ಸಿ ಔಟ್ ಅಂತ ತಗೊತಾ ಹೋಗಬೇಕು. ಅರ್ಥ ಆಗ್ತಿದೆ ಹೇಳ್ಕೊಡ್ತಾ ಇರೋದಲ್ಲಿ? ಎಸ್ ಆರ್ ನೋ? ಓಕೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪು, ನಾವೀಗ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪಿಗೆ ಬರ್ತಾ ಇದ್ದೀವಿ. ಯಾವುದದು ಅಂತ ಹೇಳಿದ್ರೆ ಟ್ರುತ್ ಟೇಬಲ್ನ ಬರೆಯುವಂಥದ್ದು. ಹಾಂ, ಅಬ್ಸರ್ವ್ ಮಾಡಿ ಈಗ. ಸೊ ಲೆಟಸ್ ಟೇಕ್ ಫಸ್ಟ್ ಇಟ್ ಈಸ್ ಆಫ್ ಎಷ್ಟು ಇನ್ಪುಟ್ಸ್ ಅಪ್ಪ ಇರೋದು? 3 ಇನ್ಪುಟ್ಸ್. ಯಾವುದದು? ಎ, ಬಿ, ನೆಕ್ಸ್ಟ್ ಇಟ್ ಈಸ್ ಆಫ್ ಸಿ ಇನ್, ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಆ್ಯಂಡ್ 2 ಔಟ್ಪುಟ್ಸ್. ಯಾವುದದು? ಸಿ ಆ್ಯಂಡ್ ಸಿ, ಸಾರಿ, ಎಸ್ ಆ್ಯಂಡ್ ಸಿ ಔಟ್. ಫಿಲಪ್ ಮಾಡೋಣ ಇದನ್ನು ಫಸ್ಟು. 0 0 0 0 1 1 1 1. ನೆಕ್ಸ್ಟ್ ಇಲ್ಲಿ ಬರ್ಕೊಬೇಕಾರೆ 0 0 1 1. ನೆಕ್ಸ್ಟ್ ಇಲ್ಲಿ 0 0 1 1. ಇಲ್ಲಿ ಬರ್ಕೊಬೇಕಾದ್ರೆ 0 1 0 1 0 1 0 1. ಈಗ ಆ್ಯಡ್ ಮಾಡ್ತಾ ಬರೋಣ. 0 + 0 + 0 0 ವಿತ್ ಕ್ಯಾರಿ 0. 0 + 0 0. 0 + 1 1. Again carry is of 0. 0 + 1 1. 1 + 0 1 with carry 0. 0 + 1 1. 1 + 1 ಎಷ್ಟು? 0 with carry 1. 1 + 0 1. 1 + 0 1 with carry 0. 1 + 0 1. 1 + 1 it is of 0 with carry 1. 1 + 1 0 ವಿತ್ ಕ್ಯಾರಿ 1. ಅಲ್ಲಿ ಕ್ಯಾರಿ ಜನ್ರೇಟ್ ಆಗಿದೆ ಅಲ್ವಾ, ಅಲ್ಲಿ 1 ಬರ್ಕೊಂಡ್ಬಿಡ್ತೀನಿ. ಈಗ 1 + 1 ಈಸ್ ಆಫ್ 0 ವಿತ್ ಕ್ಯಾರಿ 1. 1 ಹೊಟ್ಟೋಯ್ತು. 0 + 0 0. ಈ ರೀತಿ ಕಂಡ್ರಪ್ಪ ಇದು ಅಲ್ಲಿ. ಸೊ 1 1 ಆಮೇಲೆ 0 ಅಂತ ಬರೀತೀರಾ. 1 + 1 ಈಸ್ 0 ವಿತ್ ಕ್ಯಾರಿ 1. 0 + 0 ಇಸ್ 0. 1 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದಾನೆ. 1 0 ಅಂತ ಬರ್ಕೊತಾ ಇದ್ದೀವಿ. ನೆಕ್ಸ್ಟ್ 1 + 1 ಈಸ್ 0. ಕ್ಯಾರಿ ಆಲ್ರೆಡಿ ಜನ್ರೇಟ್ ಆಗಿದೆ ಅಲ್ವಾ ಅಲ್ಲಿ. ನೆಕ್ಸ್ಟ್ 0 + 1 ಈಸ್ 1. ಸೊ ಇದನ್ನು ಟ್ರುತ್ ಟೇಬಲ್ ಅಂತ ಕರಿತಾ ಹೋಗಬೇಕು ನೀವು. ಅರ್ಥ ಆಗಿದೆ ಹೇಳ್ಕೊಡ್ತಾ ಇರೋದು ಅಲ್ಲಿ? ಓಕೆ. ಸೊ ಈಗ ಇದಕ್ಕೆ ಫಸ್ಟ್ ನೀವೀಗ ಏನು ಬರಿಬೇಕು ಅಂತ ಹೇಳಿದ್ರೆ ಈಕ್ವೇಷನ್ನ ಬರಿತಾ ಹೋಗಬೇಕು. ಯಾವ ರೀತಿ ಈಕ್ವೇಷನ್ ಬರಿಬೇಕು? ಹಾಂ, ಸೊ ಎಲ್ಲಿ 1 ಇರುತ್ತೋ ಅದಕ್ಕೆ ಮಾತ್ರ ಏನು ಬರಿತಾ ಹೋಗ್ತೀರಾ? ಫಂಡಮೆಂಟಲ್ ಪ್ರಾಡಕ್ಟ್ನ ಬರಿತಾ ಹೋಗಬೇಕು. ಶುರು ಮಾಡೋಣ ಬರೆಯೋದಕ್ಕೆ ಅಲ್ಲಿ. ಓಕೆ. ಸೊ ಫಸ್ಟ್ ಎ ಬಾರ್, ಬಿ ಬಾರ್, ಸಿ ಇನ್ ಪ್ಲಸ್ ನೆಕ್ಸ್ಟ್ ಒನ್ನಿಗೆ ಏನು ಬರುತ್ತೆ ಇಲ್ಲಿ? ಎ ಬಾರ್, ಬಿ, ಸಿ ಇನ್ ಬಾರ್. ನೋಡಿ ನೆನಪಲ್ಲಿಟ್ಕೊಬೇಕು ಇದನ್ನೆಲ್ಲ ಅಲ್ಲಿ. ಎ ಬಾರ್, ಬಿ, ಸಿ ಇನ್ ಬಾರ್ ಪ್ಲಸ್ ನೆಕ್ಸ್ಟ್ ಒನ್ನಿಗೆ ಏನಿದೆಯಪ್ಪ ಇಲ್ಲಿ? ಎ, ಬಿ ಬಾರ್, ಸಿ ಇನ್ ಬಾರ್. 0 ಇರೋದೆಲ್ಲ ಬಾರು, 1 ಇರೋದೆಲ್ಲ ಜಸ್ಟ್ ವೇರಿಯಬಲ್. ಸೊ ಅವಾಗ ಏನು ಬರೀತೀರಾ? ಎ, ಬಿ ಬಾರ್, ಸಿ ಇನ್ ಬಾರ್. ಓಕೆ. ಪ್ಲಸ್ ಇದಕ್ಕೆ ಇಕ್ವೇಷನ್ ಏನು ಬರೀಬೇಕು? ಜಸ್ಟ್ ಇಟ್ ಈಸ್ ಆಫ್ ಎ, ಬಿ, ಸಿ ಅಂತ ಬರೀತೀರಾ. ವಿಚ್ ಮಸ್ಟ್ ಬಿ ಈಕ್ವಲ್ ಟು, ಈಗ ಅಬ್ಸರ್ವ್ ಮಾಡ್ರಪ್ಪ, ಈ ಎರಡರಲ್ಲಿ ಕಾಮನ್ ಏನು ಸಿಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಫಸ್ಟ್ 2 ವೇರಿಯಬಲ್ಸಲ್ಲಿ ಕಾಮನ್ ಏನು ಸಿಗ್ತಾ ಇದೆ? ಇಟ್ ಈಸ್ ಆಫ್ ಜಸ್ಟ್ ಎ ಬಾರ್ ಕಾಮನ್ ಸಿಗ್ತಾ ಇದೆ ಅಲ್ವಾ ಅಲ್ಲಿ. ಸೊ ಎ ಬಾರ್ ಕಾಮನ್ ತೆಕ್ಕೊಂಡ್ರೆ ಏನು ಬಂತು? ಬಿ ಬಾರ್, ಸಿ ಇನ್ ಪ್ಲಸ್ ಬಿ, ಸಿ ಇನ್ ಬಾರ್ ಬರಿಬೋದಲ್ವಾ ಅಲ್ಲಿ. ಪ್ಲಸ್ ಈಗ ಇವೆರಡರಲ್ಲಿ ಕಾಮನ್ ಏನು ತಗೊಬೋದು? ಇಟ್ ಈಸ್ ಆಫ್ ಎ ಕಾಮನ್ ತೆಕ್ಕೊಬೋದು. ಎ ಕಾಮನ್ ತೆಕ್ಕೊಂಡ್ರೆ ಬಿ ಬಾರ್, ಸಿ ಇನ್ ಬಾರ್ ಪ್ಲಸ್ ಬಿ, ಸಿ ಅಂತ ಬರುತ್ತೆ. ಈಗ ಸೊ ಲೆಟ್ ಅಸ್ ರೈಟ್ ಹಿಯರ್ ಪಿ ಎಕ್ಸ್ ಆರ್ ವಿತ್ ಕ್ಯೂ ಇದ್ರೆ ಏನಂತ ಬರೀತೀರಾ ಅದನ್ನು? ಪಿ ಬಾರ್ ಕ್ಯೂ ಪ್ಲಸ್ ಪಿ ಕ್ಯೂ ಬಾರ್ ಅಂತ ಬರೀತೀರಾ ಅಲ್ವಾ ಅಲ್ಲಿ. ಸೊ ಅದೇ ರೀತಿ ಪಿ ಎಕ್ಸ್ ಆರ್ ವಿತ್ ಕ್ಯೂ ಹೋಲ್ ಬರೆದ್ರೆ ಅಂತ ಬರೀಬೇಕು. ಎಕ್ಸ್ ನಾರ್ ಗೇಟಿಗೆ ಪಿ ಬಾರ್ ಕ್ಯೂ ಬಾರ್ ಪ್ಲಸ್ ಪಿ ಕ್ಯೂ ಅಂತ ಬರೀತೀರಾ. ಇಲ್ಲಿ ನೋಡಿ, ಪಿ ಮತ್ತು ಕ್ಯೂ ಬದಲು ಏನಿದೆ ಇಲ್ಲಿ? ಬಿ ಬಾರ್ ಇಂಟು ಸಿ ಇನ್ ಪ್ಲಸ್ ಬಿ ಇಂಟು ಸಿ ಇನ್ ಬಾರ್ ಇದೆ. ಹಾಗಾದರೆ ಪಿ ಮತ್ತು ಕ್ಯೂ ಬದಲು ಏನಿದೆ? ಬಿ ಸಿ ಅಂತ ಹಾಕೊಬೇಕು. ದೇರ್ ಫೋರ್ ಎ ಬಾರ್ ಇಂಟು ಬಿ ಎಕ್ಸ್ ಆರ್ ವಿತ್ ಏನು ಬರುತ್ತೆ? ಸಿ ಇನ್ ಬರಿಬೋದಲ್ವ ಹಿಂಗಂತ. ಪ್ಲಸ್ ಎ ಇಂಟು ಇದನ್ನೆಂತ ಬರಿಬೋದಪ್ಪ ನೋಡಿ ಇಲ್ಲಿ. ಪಿ ಎಕ್ಸ್ ಆರ್ ವಿತ್ ಕ್ಯೂ ಹೋಲ್ ಬಾರ್ ಇದ್ರೆ ಪಿ ಬಾರ್ ಕ್ಯೂ ಬಾರ್ ಪ್ಲಸ್ ಪಿ ಕ್ಯೂ ಅಂತ ಬರಿಬೋದು. ಪಿ ಮತ್ತು ಕ್ಯೂ ಬದಲು ಏನಿದೆ ಇಲ್ಲಿ?
ಬಿ ಬಾರ್ ಸಿ ಇನ್ ಬಾರ್ ಪ್ಲಸ್ ಬಿ ಸಿ. ಹಾಗಾದರೆ ಇದನ್ನೇ ಅಂತ ಬರೀಬೋದು ನಾವೀಗ ಬಿ ಎಕ್ಸ್ ಆರ್ ವಿತ್ ಸಿ ಇನ್ ಹೋಲ್ ಬಾರ್ ಅಂತ ಬರೀಬೋದಲ್ವಾ. ದಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ ಸಮ್. ಶ್ಯೂರ್? ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ಆರ್ ವಿತ್ ಸಿ ಇನ್ ಅಂತ ತಗೊತೀನಿ. ಆವಾಗ ಈ ಒಂದು ಎಕ್ಸ್ಪ್ರೆಷನ್ ಏನಾಗುತ್ತಪ್ಪ, ಎ ಬಾರ್ ಬಿ ಎಕ್ಸ್ ಆರ್ ವಿತ್ ಸಿ ಇನ್ ಬದಲು ಅಂತ ಬರೀಬೇಕು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಬಾರ್ ಅಂತ ಬರೀಬೋದಾ. ಹಾಗಾದ್ರೆ ಇದನ್ನೇ ಅಂತ ಬರೀಬೇಕು ನೀವೀಗ, ವಿಚ್ ಮಸ್ಟ್ ಬಿ ಈಕ್ವಲ್ ಟು, ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಎಕ್ಸ್ ಆರ್ ವಿತ್ ಎಕ್ಸ್ ಅಂತ ಬರೀಬೋದಲ್ವಾ ಅಲ್ಲಿ. ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಏನಿಲ್ಲಿ ಬಿ ಎಕ್ಸ್ ಆರ್ ವಿತ್ ಸಿ, ವಿಚ್ ಮಸ್ಟ್ ಬಿ ಈಕ್ವಲ್ ಟು ಎ ಎಕ್ಸ್ ಆರ್ ವಿತ್ ಬಿ ಎಕ್ಸ್ ಆರ್ ವಿತ್ ಸಿ ಇನ್. That must be equal to, yes, this is the expression for ಯಾವುದಕ್ಕೆ a XOR with b XOR with c in ಬರಿಬೋದಲ್ವಾ ಈಗ ಅಂತ. ಈಗ ಹಾಗೆ ಸಿ ಔಟ್ಗೆ ಲಾಜಿಕಲ್ ಎಕ್ಸ್ಪ್ರೆಷನ್ನ ಬರೆಯೋಣ. ಸಿ ಔಟ್ಗೆ ಲಾಜಿಕಲ್ ಎಕ್ಸ್ಪ್ರೆಷನ್ನ ಬರಿಬೇಕಾದ್ರೆ ಯಾವ್ದು ತೊಗೊಬೇಕು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಒನ್ ಇಲ್ಲಲ್ವಾ ಇರೋದು ಅಲ್ಲಿ. ಹಾಂ, ಏನು ಬರುತ್ತೆ ಲಾಜಿಕಲ್ ಎಕ್ಸ್ಪ್ರೆಷನ್ ಅದಕ್ಕೆ ಅಂದರೆ ಫಂಡಮೆಂಟಲ್ ಪ್ರಾಡಕ್ಟ್ ಏನು ಬರುತ್ತೆ, ಇಟ್ ಈಸ್ ಆಫ್ ಎ ಬಾರ್ ಆಮೇಲೆ ಬಿ ಸಿ ಇನ್ ಪ್ಲಸ್ ನೆಕ್ಸ್ಟ್ ಒನ್ ಇಲ್ಲಲ್ವಾ ಇರೋದು. ಹಾಂ, ಏನು ಬರುತ್ತೆ ಇದಕ್ಕೆ, ಇಟ್ ಈಸ್ ಆಫ್ ಎ ಬಿ ಬಾರ್ ಸಿ ಇನ್ ಪ್ಲಸ್ ಇಲ್ಲಿ ಒನ್ ಇದೆ ಅಲ್ವಾ ಅಲ್ಲಿ. ಸೊ ಇದಕ್ಕೆ ಒನ್ಗೆ ಏನು ಬರುತ್ತೆ, ಹಾಂ, ಎ ಬಿ ಸಿ ಇನ್ ಬಾರ್ ಪ್ಲಸ್ ಲಾಸ್ಟ್ ಒನ್ಗೆ ಏನು ಬರುತ್ತಪ್ಪ, ಇಟ್ ಈಸ್ ಆಫ್ ಎ ಬಿ ಸಿ ಇನ್. ಹೌದಲ್ವಾ. ಈಗ ಕಾಮನ್ ತೆಕ್ಕೊಂತ ಹೋಗೋಣ. ಯಾವರಲ್ಲಿ ಕಾಮನ್ ತೆಕ್ಕೊಬೋದು ಅಬ್ಸರ್ವ್ ಮಾಡಿ. ಹಾಂ, ಸೊ ಏಳರಲ್ಲಿ ಕಾಮನ್ ಏನು ತೆಕ್ಕೊಬೋದು, ಸಿ ಇನ್ ಕಾಮನ್ ತೆಕ್ಕೊಬೋದಲ್ವಾ ಅಲ್ಲಿ. ಓಕೆ, ಸಿ ಇನ್ನ ಕಾಮನ್ ತೆಕ್ಕೊತೀನಿ. ಸಿ ಇನ್ ಕಾಮನ್ ತೆಕ್ಕೊಂಡ್ರೆ ಏನು ಉಳ್ಕೊಳುತ್ತೆ, ಎ ಬಾರ್ ಬಿ ಪ್ಲಸ್ ಇನ್ನೊಂದು ಏನು ಉಳ್ಕೊಳತ್ತಪ್ಪ, ಎ ಬಿ ಬಾರ್ ಅಂತ ಉಳ್ಕೊಳುತ್ತೆ ಪ್ಲಸ್. ಈಗ ಇವೆರಡರಲ್ಲಿ ಕಾಮನ್ ಏನು ತೆಕ್ಕೊಬೋದು, ಎ ಬಿ ಕಾಮನ್ ತೆಕ್ಕೊಬೋದಲ್ವಾ ಅಲ್ಲಿ. ಸೊ ಎ ಬಿ ಇಂಟು ಸಿ ಇನ್ ಹೋಲ್ ಬಾರ್ ಪ್ಲಸ್ ಸಿ ಇನ್ ಅಂತ ಉಳ್ಕೊಳುತ್ತಾ. ಎ ಬಾರ್ ಪ್ಲಸ್ ಎ ಇದ್ರೆ ಏನಂತ ಬರೀತೀರಾ ಒನ್. ಹಾಗೆ ಸಿ ಇನ್ ಬಾರ್ ಪ್ಲಸ್ ಸಿ ಇನ್ ಇತ್ತು ಅಂತ ಹೇಳಿದ್ರೆ ಒನ್. ಸೊ ಎ ಬಿ ಮಲ್ಟಿಪ್ಲೈಡ್ ಬೈ ಒನ್ ಅಂತ ಹೇಳಿದ್ರೆ ಅಂದರೆ ಈ ಫುಲ್ ಫ್ಯಾಕ್ಟರು ಎಷ್ಟಕ್ಕೆ ಈಕ್ವಲ್ ಆಗುತ್ತೆ, ಒನ್ನಿಗೆ ಈಕ್ವಲ್ ಆಗ್ತಾ ಹೋಗುತ್ತೆ. ಹಾಗಾದರೆ ಉಳ್ಕೊಂಡಿದ್ದೇನು ಸಿ ಇನ್ ಇಂಟು ಇದನ್ನೇ ಅಂತ ಬರೀಬೋದು ನಾವು, ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಎಕ್ಸ್ ಆರ್ ವಿತ್ ಬಿ ಪ್ಲಸ್ ಎ ಬಿ. ದಟ್ ಮಸ್ಟ್ ಬಿ ಈಕ್ವಲ್ ಟು ಯಾವುದಾಗುತ್ತೆ, ಸಿ ಔಟ್. So this is a logical expression for ಯಾವುದಕ್ಕಪ್ಪ, ಸಿ ಔಟ್. and this is a logical expression for sum of full adder. It is not a half adder, it is of a full adder. ಅರ್ಥ ಆಗಿದೆ ಅಲ್ವಾ ನೀಟಾಗಿ. ಸೊ ಈಗ ಎಕ್ಸ್ಪ್ರೆಷನ್ನ ಅಬ್ಸರ್ವ್ ಮಾಡಿ. ಸೊ ಎಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಆರ್ ವಿತ್ ಬಿ ಎಕ್ಸ್ ಆರ್ ವಿತ್ ಸಿ ಇನ್. ಹಾಗೆ ಸಿ ಔಟ್ ಇಸ್ ಈಕ್ವಲ್ ಟು ಸಿ ಇನ್ ಇಂಟು ಎ ಎಕ್ಸ್ ಆರ್ ವಿತ್ ಬಿ ಪ್ಲಸ್ ಎ ಬಿ. ಇನ್ನೊಂದು ಇಕ್ವೇಷನ್ ಕೊಟ್ಟಿದ್ದೀವಿ. ಏನಂತ ಕೊಟ್ಟಿದ್ದೀವಿ ಇಲ್ಲಿ, ಸಿ ಔಟ್ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಇನ್ ಪ್ಲಸ್ ಸಿ ಇನ್ ಇಂಟು ಎ ಅಂತ ಕೊಟ್ಟಿದ್ದೀವ. ಸರ್ ಯಾವ ರೀತಿ ಬಂತು ಈ ಇಕ್ವೇಷನ್ನು ಅಲ್ಲಿ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಮೇಕ್ ಎ ಕೆ ಮ್ಯಾಪ್ ಫಾರ್ ದಿಸ್ ಒನ್. ಓಕೆನಾ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಕೆ ಮ್ಯಾಪ್ನ ಡ್ರಾ ಮಾಡ್ತಾ ಹೋಗಬೇಕು. ಇದಕ್ಕೆ ಸಿಂಪ್ಲಿಫೈ ಮಾಡೋದನ್ನು ನೀವೇ ಹಾಕ್ಕೊಳ್ಳಿ, ನಾನು ಸುಮ್ಮನೆ ಕ್ಲೂ ಕೊಡ್ತಾ ಹೋಗ್ತೀನಿ ನಿಮಗೀಗ. ಓಕೆನಾ. ಸೊ ಎಷ್ಟು ವೇರಿಯೇಬಲ್ ಇನ್ಪುಟ್ ಇರುವಂಥದ್ದು, ಎ ಬಿ ಸಿ 3 ವೇರಿಯೇಬಲ್ಸ್ ಆಗಿರೋ 3 ವೇರಿಯೇಬಲ್ಸ್ ಇನ್ಪುಟ್. ಸೊ ಇನ್ಪುಟ್ ಯಾವ್ದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಮತ್ತು ಬಿ ಸಿ ಇನ್ ಆರ್ ದಿ ಇನ್ಪುಟ್. ಹೌದಲ್ವಾ. ಸೊ ಫಿಲಪ್ ಮಾಡ್ತಾ ಬರೋಣ. 1 ವ್ಯಾಲ್ಯೂ 0, M1 ದಿಸ್ ಈಸ್ ಆಫ್ M0, M1, M2, M3. ಸೊ M3 1 ಬರೀಬೇಕು, ಇನ್ನೆಲ್ಲ ಏನು ಬರೀತೀರಾ 0. ನೆಕ್ಸ್ಟ್ M4 0, M5, M6, M7. ಹೌದಲ್ವಾ. ಈಗ ಇದಕ್ಕೆ ನೀವೇನು ಮಾಡ್ತೀರಾ, ಲೂಪಿಂಗ್ಸ್ಗಳನ್ನ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ಆಫ್ ಫಸ್ಟ್ ಲೂಪಿಂಗ್ ಈ ರೀತಿ ಹಾಕ್ತೀರಾ. ನೆಕ್ಸ್ಟು ಇಲ್ಲೊಂದು ಪೇರ್, ಹಾಗೆ ಇಲ್ಲೊಂದು ಪೇರ್. ಸೊ 3 ಪೇರ್ ಬರುತ್ತೆ ಅಲ್ವಾ ಅಲ್ಲಿ. ಸೊ 3 ಪೇರ್ಗೆ ಈಕ್ವೇಷನ್ನ ಬರೀರಿ, ಆಮೇಲೆ ನಿಮಗೆ ಈಕ್ವೇಷನ್ನು ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಸರ್ಕ್ಯೂಟ್ ಡಯಾಗ್ರಾಮ್ನ ಡಿಸೈನ್ ಮಾಡ್ಕೊತಾ ಹೋಗಬೇಕು. ಓಕೆನಾ. ಈಗ ಅಬ್ಸರ್ವ್ ಮಾಡ್ಕೊಳ್ರಪ್ಪ, ನಮಗೆ 2 ಈಕ್ವೇಷನ್ಸ್ ಬಂದವು. ಒಂದು ಎಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಆರ್ ವಿತ್ ಬಿ ಎಕ್ಸ್ ಆರ್ ವಿತ್ ಸಿ ಇನ್. ಹಾಗೆ ಸಿ ಔಟ್ ಇಸ್ ಈಕ್ವಲ್ ಟು ಸಿ ಇನ್ ಇಂಟು
ಎ XOR ವಿತ್ ಬಿ ಪ್ಲಸ್ ಎ ಬಿ ಅಂತ ಒಂದು ಇಕ್ವೇಷನ್ನು. ಇನ್ನೊಂದು ಇಕ್ವೇಷನ್ ಯಾವುದು ಅಂತ ಹೇಳಿದ್ರೆ ಎಸ್ ಇಸ್ ಈಕ್ವಲ್ ಟು ಎ XOR ವಿತ್ ಬಿ XOR ವಿತ್ ಸಿ ಇನ್. ಇನ್ನೊಂದು ಇಕ್ವೇಷನ್ ಯಾವುದು? ಸಿ ಔಟ್ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಇನ್ ಇಂಟು ಎ. ಎರಡು ಈಕ್ವೇಷನ್ಸ್ ಟೈಪ್ಸ್ ಇದೆ ಅಲ್ವಾ ಅಲ್ಲಿ. ಸೊ ಈಗ ಎರಡಕ್ಕೂ ಕೂಡ ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಬರಿತಾ ಹೋಗಬೇಕು. ಓಕೆನಾ? ಸೊ ಫಸ್ಟ್ ಅಬ್ಸರ್ವ್ ಮಾಡಿ, ನಮಗಿಲ್ಲಿ ಎ XOR ವಿತ್ ಬಿ ಬೇಕು ಅಂದರೆ ಇಲ್ಲಿ 3 ಇನ್ಪುಟ್ XOR ಗೇಟ್ನ ಬಳಸೋಕ್ಕಾಗಲ್ಲ ನಾನು. ಸೊ ಎಷ್ಟು ಇನ್ಪುಟ್ XOR ಗೇಟ್ ತೊಗೊತೀನಿ ಅಂತ ಹೇಳಿದ್ರೆ 2 ಇನ್ಪುಟ್ XOR ಗೇಟ್ನ ತೊಗೊತೀನಿ. ಸೊ ಆ 2 ಇನ್ಪುಟ್ XOR ಗೇಟ್ನಲ್ಲಿ ಇನ್ಪುಟ್ಸ್ ಯಾವುದಾದಿದೆ ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಟೇಕ್ ದಿ ಇನ್ಪುಟ್ಸ್ ಈಸ್ ಆಫ್ ಎ ಆ್ಯಂಡ್ ಬಿ ಆರ್ ದಿ ಇನ್ಪುಟ್. ಸೊ ನೆಕ್ಸ್ಟ್ ಇನ್ನೊಂದು ಇನ್ಪುಟ್ ಯಾವ್ದು ತೊಗೊತೀನಿ ಅಂತ ಹೇಳಿದ್ರೆ ಸಿ. ಸೊ ಇದರ ಔಟ್ಪುಟ್ನ ಸೊ ಈ ಒಂದು ಪಾಯಿಂಟ್ಗೆ ಜಾಯಿನ್ ಮಾಡಿ ಅಲ್ಲಿ ಇನ್ನೊಂದು XOR ಗೇಟ್ನ ಹಾಕೊತ ಹೋಗ್ತೀನಿ. ಆವಾಗ ಬರೋ ಅಂಥದ್ದು ಯಾವುದಾಗಿರುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ಔಟ್ಪುಟ್ ಏನು ಬರುತ್ತಪ್ಪ? ಇಟ್ ಈಸ್ ಆಫ್ ಎ XOR ವಿತ್ ಬಿ. ಇದನ್ನು ಪಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಔಟ್ಪುಟ್ ಏನು ಬರುತ್ತೆ? ಪಿ XOR ವಿತ್ ಸಿ ಬರುತ್ತೆ ಅಲ್ವಾ ಅಲ್ಲಿ. ವೇರ್ ಪಿ ಇಸ್ ಈಕ್ವಲ್ ಟು ವಾಟ್? ಎ XOR ವಿತ್ ಬಿ. ದೇರ್ ಫೋರ್ ಸಮ್ ಇಸ್ ಈಕ್ವಲ್ ಟು ಎ XOR ವಿತ್ ಬಿ XOR ವಿತ್ ಸಿ ಇನ್ ಬರುತ್ತೆ. ಈಗ ಸೊ ಸಿ ಇನ್ ಜೊತೆ ಯಾವುದು ಮಲ್ಟಿಪ್ಲೈ ಆಗಬೇಕಾಗಿರೋದು? ಎ XOR ವಿತ್ ಬಿ ಮಲ್ಟಿಪ್ಲೈ ಆಗಬೇಕಾಗಿರೋದು, ಹೌದಲ್ವಾ? ಸೊ ಅಬ್ಸರ್ವ್ ಮಾಡ್ಕೊತಾ ಹೋಗಿ ಈಗ ನೀಟಾಗಿ. ಸೊ ಫಸ್ಟ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಿಂದ, ಏಕೆಂದರೆ ಎ XOR ವಿತ್ ಬಿ ಬೇಕು ನನಗೆ, ಆ ಎ XOR ವಿತ್ ಬಿ ಮತ್ತು ಸಿ ಎರಡೂ ಕೂಡ ಏನಾಗಬೇಕೀಗ? ಮಲ್ಟಿಪ್ಲೈ ಆಗಬೇಕು. ಸೊ ಮಲ್ಟಿಪ್ಲೈ ಆಗಬೇಕು ಅಂದರೆ ಯಾವ ಗೇಟ್ ಹಾಕ್ಕೊತೀನಿ? ಆ್ಯಂಡ್ ಗೇಟ್ ಹಾಕ್ಕೊತೀನಿ. ಹಾಗೆ ಇನ್ನೊಂದು ಕೂಡ ಕಾಲ್ ಪಾಯಿಂಟ್ ಇದೆ ನನಗಲ್ಲಿ. ಸೊ ಯಾವುದಾದ್ರು ಡೊಮೈನ್ ಇರುವಂಥದ್ದು? ಒಂದು ಎ ತೊಗೊತೀನಿ, ಇನ್ನೊಂದು ಯಾವ್ದು ತೊಗೊತೀನಿ ಅಂತ ಹೇಳಿದ್ರೆ ಬಿ ತೊಗೊತೀನಿ. ಇವೆರಡನ್ನೂ ಏನು ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ ಆ್ಯಂಡ್ ಗೇಟ್ ಅಂದರೆ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ. ಸೊ ನಾವೀಗ ಇದನ್ನು ರೆಡಿ ಮಾಡಿಕೊಂಡೆ, ಇದನ್ನು ರೆಡಿ ಮಾಡಿಕೊಂಡೆ. ಇವೆರಡು ಏನಾಗ್ತದೆ? ಲಾಜಿಕಲಿ ಆ್ಯಡ್ ಆಗ್ತಾ ಇದೆ. ಸೊ ಲಾಜಿಕಲಿ ಆ್ಯಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಗೇಟ್ ಬರಬೇಕು ಲಾಜಿಕಲಿ ಆ್ಯಡ್ ಆಗೋದಕ್ಕೆ? ಇಟ್ ಈಸ್ ಆಫ್ ಎನ್ ಆರ್ ಗೇಟ್ ಬರಬೇಕು. ದೇರ್ ಫೋರ್ ಸಿ ಔಟ್ ಇಸ್ ಈಕ್ವಲ್ ಟು, ಅಬ್ಸರ್ವ್ ಮಾಡ್ಕೊತಾ ಬನ್ನಿ ಬೇಕಾದ್ರೆ ಪಿನ್ ಟು ಪಿನ್ನು ತುಂಬ ಈಸಿಯಾಗಿ ಬರಿತಾ ಬರ್ತೀರಾ. ಸೊ ಇಲ್ಲಿ ಎ XOR ವಿತ್ ಬಿ ಈಸ್ ಆಫ್ ಇನ್ಪುಟ್, ಇಲ್ಲಿ ಸಿ ಈಸ್ ಆಫ್ ಇನ್ಪುಟ್. ಸೊ ಔಟ್ಪುಟ್ ಈಸ್ ಆಫ್ ಎ XOR ವಿತ್ ಬಿ XOR ವಿತ್ ಸಿ. ಸೊ ಇಲ್ಲಿ ಇನ್ಪುಟ್ಟು ಎ, ಇದು ಸಾರಿ ಎ XOR ವಿತ್ ಬಿ ಇಂಟು ಯಾವ್ದು ಮಲ್ಟಿಪ್ಲೈ ಆಗ್ತಾ ಇರೋದು? ಯಾವುದಕ್ಕೆ? ಸಿ ಇನ್ ಮಲ್ಟಿಪ್ಲೈ ಆಗ್ತಾ ಇದೆ. ಇಲ್ಲಿ ಯಾವ್ದು ಬರ್ತಾ ಇದೆ? ಎ ಇಂಟು ಬಿ ಬರ್ತಾ ಇದೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ ಈ ಈಕ್ವೇಷನ್ ಬರ್ತಾ ಹೋಗುತ್ತೆ. ಸೊ ವೆರಿ ಸಿಂಪಲ್ ಆಗಿದೆ ಅಲ್ವಾ ಅಲ್ಲಿ. ಸೊ ಈ ಸಿಂಪಲ್ ಸರ್ಕ್ಯೂಟ್ನ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾನೆ ಅಂತ ಹೇಳಿದ್ರೆ, ರೈಟ್ ದಿ ಸರ್ಕ್ಯೂಟ್ ಆಫ್ ಎನ್ ಹಾಫ್ ಆ್ಯಡರ್ ಯೂಸಿಂಗ್ 2 ಇನ್ಪುಟ್ XOR ಗೇಟ್. ಸೊ 2 ಇನ್ಪುಟ್ XOR ಗೇಟ್ ಅಂತ ಕೇಳಿದಾಗ ನೀವು ಈ ಸರ್ಕ್ಯೂಟ್ನೇ ಬರಿತಾ ಹೋಗಬೇಕು, ಇನ್ನೊಂದು ಸರ್ಕ್ಯೂಟು ಬರಿಬಾರ್ದು. ಅರ್ಥ ಆಗಿದೆ ಅಲ್ವಾ ಅಲ್ಲಿ? ಓಕೆ. ಸೊ ನೆಕ್ಸ್ಟ್ ಸರ್ಕ್ಯೂಟ್ನ ಬರಿತಾ ಬರೋಣ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಈ ರೀತಿ ಬರಿಬೇಕು. ಇಲ್ಲಿ ನೋಡಿ, ಎ XOR ವಿತ್ ಬಿ ನನಗೆ ಸಿ ಔಟಲ್ಲಿ ಎಲ್ಲೂ ಬೇಕಾಗಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಒಂದೇ XOR ಗೇಟಿಗೆ 3 ಇನ್ಪುಟ್ಸ್ಗಳನ್ನು ಕೂಡ ಡೈರೆಕ್ಟಾಗಿ ಕೊಟ್ಬಿಡ್ತೀನಿ ಈ ರೀತಿ. ಸೊ ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು 3 ಇನ್ಪುಟ್ XOR ಗೇಟ್ನ ಕನ್ಸಿಡರ್ ಮಾಡಿ, ಆ 3 ಇನ್ಪುಟ್ XOR ಗೇಟ್ನ ಔಟ್ಪುಟ್ ಯಾವುದಾಗಿರುತ್ತೆ? ಸಮ್ ಆಗಿರುತ್ತೆ, ಹೌದಲ್ವಾ? ನೆಕ್ಸ್ಟ್ ಏನು ಬೇಕು ನಮಗೆ ಈಗ ಅಲ್ಲಿ? ಇಟ್ ಈಸ್ ಆಫ್ ಎ ಬಿ ಮತ್ತು ಬಿ ಸಿ ಮತ್ತು ಸಿ ಎ ಬೇಕು. ಸೊ ದಿಸ್ ಈಸ್ ಆಫ್ ಎ ಬಿ ಆ್ಯಂಡ್ ಸಿ, ಹೌದಲ್ವಾ? ಫಸ್ಟು ಯಾವುದಪ್ಪ ಬೇಕಾಗಿರೋದು ನನಗೆ? ಇಟ್ ಈಸ್ ಆಫ್ ಎ ಆಮೇಲೆ ಬಿ. ಇವೆರಡು ಏನಾಗಬೇಕೀಗ? ಮಲ್ಟಿಪ್ಲೈ ಆಗಬೇಕು. ಮಲ್ಟಿಪ್ಲೈ ಆಗಬೇಕು ಅಂದರೆ ಯಾವ ಗೇಟ್ ಹಾಕ್ತೀರಾ? ಇಟ್ ಈಸ್ ಆಫ್ ಆ್ಯಂಡ್ ಗೇಟ್ ಹಾಕ್ತೀರಾ. ನೆಕ್ಸ್ಟು ಬಿ ಮತ್ತು ಸಿ ಏನಾಗ್ತಾ ಇದೆ? ಮಲ್ಟಿಪ್ಲೈ ಆಗ್ತಾ ಇದೆ. ಅದಕ್ಕೋಸ್ಕರ ಅಲ್ಲೂ ಕೂಡ ಒಂದು ಆ್ಯಂಡ್ ಗೇಟ್ನ ಹಾಕ್ತೀರಾ, ಹೌದಲ್ವಾ? ನೆಕ್ಸ್ಟು ಸಿ ಮತ್ತು ಸಿ ಜೊತೆ ಇನ್ನೊಂದು ಯಾವುದು? ಇಟ್ ಈಸ್ ಆಫ್ ಎ, ಅಂದರೆ ಸಿ ಇನ್ ಜೊತೆ ಇನ್ನೊಂದು ಯಾವುದು? ಎ. ಸೊ ಇವೆರಡು ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಲ್ಟಿಪ್ಲೈ. ಸೊ ಅದಕ್ಕೋಸ್ಕರ ಒಂದು ಆ್ಯಂಡ್ ಗೇಟ್ನ ಹಾಕ್ಕೊತಾ ಇದ್ದೀನಿ. ಈ 3 ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಆ್ಯಡ್ ಆಗ್ತಿರೋದು. ಸೊ ಆ್ಯಡ್ ಆಗಬೇಕು ಅಂದರೆ ಯಾವ ಗೇಟ್ ಬರಬೇಕು? ಆರ್ ಗೇಟ್ನ ಹಾಕ್ಕೊತಾ ಹೋಗ್ತೀರಾ.
ಸೊ ಹಿಯರ್ ಯು ವಿಲ್ ರೆಪ್ರೆಸೆಂಟ್ಸ್ ದಿ ವ್ಯಾಲ್ಯೂ ಆಫ್ ಸಿ ಔಟ್ನ ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡ್ಕೊತಾ ಹೋಗಬೇಕು. ಸೊ ಇಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾನೆ, ರೈಟ್ ದಿ ಸರ್ಕ್ಯೂಟ್ ಆಫ್ ಎನ್ ಫುಲ್ ಆ್ಯಡರ್ ಬೈ ಯೂಸಿಂಗ್ 3 input XOR gate. This is of 3 input XOR gate and this is of 2 input XOR gate. ಸೊ ಸರ್ಕ್ಯೂಟ್ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ. ಓಕೆ, ಸೊ ನಾವಿಲ್ಲಿ ಕೊಡ್ಬೇಕಾದ್ರೆ ನಿಮಗೆ, ಸೊ ಇಟ್ ಈಸ್ ಆಫ್ ದಿ ಸರ್ಕ್ಯೂಟ್ ಬೈ ಯೂಸಿಂಗ್ ದಿ ಓನ್ಲಿ 2 input XOR gate ಇಂದು ಸರ್ಕ್ಯೂಟ್ ಕೊಟ್ಟಿದ್ದೀವಿ. 3 input XOR gate ಇಂದು ಬರ್ಸ್ದೆ ಅಲ್ವಾ ಅಲ್ಲಿ. ಸೊ ಅದೇ ರೀತಿನೇ ಬರ್ಕೊತ ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ದಟ್ ಈಸ್ ಆಫ್ ಡಿಸೈನ್ ದಿಸ್. ಸೊ ಈ ರೀತಿ ಕ್ವಶನ್ ಕೇಳ್ತಾನೆ, ಏನದು ಅಂತ ಹೇಳಿದ್ರೆ ಡಿಸೈನ್ ಫುಲ್ ಆ್ಯಡರ್ ಯೂಸಿಂಗ್ ಹಾಫ್ ಆ್ಯಡರ್ ಸರ್ಕ್ಯೂಟ್ ಅಂತ ಕೇಳ್ತಾನೆ. ಓಕೆನಾ, ಫಸ್ಟ್ ಇಲ್ಲಿ ಬರ್ಕೊಂತ ಬರೋಣಪ್ಪ. ಏನು, ಹಾಫ್ ಆ್ಯಡರ್ ಫುಲ್ ಬರಿಬೇಕು ನೀವು, ಹ್ಯಾಸ್ ದಿ ಔಟ್ಪುಟ್ ಎಕ್ಸ್ಪ್ರೆಷನ್. ಸೊ ಯಾವ ರೀತಿ ಔಟ್ಪುಟ್ ಎಕ್ಸ್ಪ್ರೆಷನ್ ಇದೆ, ಎಸ್ ಇಸ್ ಈಕ್ವಲ್ ಟು ಎ XOR with B and C is equal to A into B. ಹಾಗೆ ಫುಲ್ ಆ್ಯಡರ್ ಹ್ಯಾಸ್ ದಿ ಎಕ್ಸ್ಪ್ರೆಷನ್ ಏನು ಬರುತ್ತೆ ಫುಲ್ ಆ್ಯಡರ್ಗೆ, ಎಸ್ ಇಸ್ ಈಕ್ವಲ್ ಟು ಎ XOR with B XOR with C in and C out is equal to. ಸೊ ಇಲ್ಲಿ ನೋಡಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ತೊಗೊಂಡ್ರೆ ನಿಮಗೆ ಔಟ್ಪುಟ್ ಬರೋದಿಲ್ಲ. ಓಕೆನಾ, ಇಲ್ಲಿ ತೊಗೊಬೇಕಾದ್ರೆ ಸಿ ಔಟ್ ಇಸ್ ಈಕ್ವಲ್ ಟು ಸಿ ಇನ್ ಇಂಟು ಎ XOR ವಿತ್ ಬಿ ಪ್ಲಸ್ ಎ ಬಿ. ಇದೇ ನೀವು ಔಟ್ಪುಟ್ನ ಎಕ್ಸ್ಪ್ರೆಷನ್ ಅಸಂಪ್ಷನ್ ತೊಗೊಬೇಕಾಗಿರೋದು. ಅರ್ಥ ಆಗ್ತಿದೆ ಅಲ್ವಾ ಹೇಳ್ತಾ ಇರೋದು. ಈಗ ಸೊ ಫಸ್ಟ್ ನಾವೀಗ ಬ್ಲಾಕ್ ಡಯಾಗ್ರಾಮ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಬ್ಲಾಕ್ ಡಯಾಗ್ರಾಮಲ್ಲಿ, ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಅನ್ ಹಾಫ್ ಆ್ಯಡರ್. ಓಕೆ ರೈಟ್, ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಅನ್ ಹಾಫ್ ಆ್ಯಡರ್ 1. ಸೊ ಹಾಫ್ ಆ್ಯಡರ್ 1 ಅಲ್ಲಿ ಇನ್ಪುಟ್ ಯಾವುದಾದಿದೆಯಪ್ಪ, ಸೊ ಲೆಟ್ ಯು ಅಸ್ಯೂಮ್ ದಟ್ ಇಟ್ ಈಸ್ ಆಫ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ಇನ್ಪುಟ್ ಇದೆ. ಹಾಗಾದರೆ ಔಟ್ಪುಟ್ ಏನು ಬರುತ್ತೆ ಇಲ್ಲಿ, ಔಟ್ಪುಟ್ ಈಸ್ ಆಫ್ ಎ XOR ವಿತ್ ಬಿ ಆ್ಯಂಡ್ ಕ್ಯಾರಿ ಏನು ಬರಬೇಕು, ಇಟ್ ಈಸ್ ಆಫ್ ಎ ಇಂಟು ಬಿ ಬರಬೇಕು. ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಹಾಫ್ ಆ್ಯಡರ್ನ ಕನ್ಸಿಡರ್ ಮಾಡ್ತೀನಿ. ಓಕೆನಾ, ಇಲ್ಲಿ ಏನು ಕನ್ಸಿಡರ್ ಮಾಡ್ತಿದ್ದೀವಿ ನಾವೀಗ, ಇನ್ನೊಂದು ಹಾಫ್ ಆ್ಯಡರ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಆಫ್ ಹಾಫ್ ಆ್ಯಡರ್ ನಂಬರ್ ಲೆಟ್ ಅಸ್ ಅಸ್ಯೂಮ್ ಇಟ್ ಈಸ್ ಅಸ್ 2 ಅಂತ ಅನ್ಕೋಣ. ಇದಕ್ಕೆ ಇನ್ಪುಟ್ ಯಾವ್ದು ಕೊಡ್ತೀನಿ ಅಂತ ಹೇಳಿದ್ರೆ ಎ XOR ವಿತ್ ಬಿನ ಇನ್ಪುಟ್ ಆಗಿ ಕೊಡ್ತೀನಿ. ಇನ್ನೊಂದು ಇನ್ಪುಟ್ ಯಾವ್ದು ಕೊಡ್ತೀನಿ ಅಂತ ಹೇಳಿದ್ರೆ ಸಿ ಅಂತ ತಗೊತಾ ಹೋಗೋಣ. ಓಕೆನಾ, ಈಗ ನೋಡಿ ಹಾಫ್ ಆ್ಯಡರ್ನಲ್ಲಿ 2 ಇನ್ಪುಟ್ಸ್ ಕೊಟ್ಟಾಗ 2 ಇನ್ಪುಟ್ಟು XOR ಆಗುತ್ತೆ, ಇನ್ನೊಂದು 2 ಇನ್ಪುಟ್ಟು ಆ್ಯಂಡ್ ಗೇಟ್ ಆಗುತ್ತೆ, ಅಂದರೆ ಮಲ್ಟಿಪ್ಲೈ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಏನು ಬರಬೇಕು ಈಗ ಅಲ್ಲಿ, ಸೊ ಒಂದು ಇನ್ಪುಟ್ ಏನು ಎ XOR ವಿತ್ ಬಿ, ಇನ್ನೊಂದು ಇನ್ಪುಟ್ ಏನು ಸಿ. ಹಾಗಾದರೆ ಔಟ್ಪುಟ್ಟಲ್ಲಿ ಏನು ಬರಬೇಕು, ಸಮ್ ಇಸ್ ಈಕ್ವಲ್ ಟು ಎ XOR ವಿತ್ ಬಿ XOR ವಿತ್ ಸಿ ಬಂದ್ಬಿಡ್ತು ನಮಗೆ ಈ ಪಾಯಿಂಟಲ್ಲಿ. ಹೇಳ್ಬೋದಲ್ವ ಹಂಗಂತ ಅಲ್ಲಿ. ಬಟ್ ಈ ಕ್ಯಾರಿ ಔಟ್ಪುಟ್ ಏನು ಬರುತ್ತೆ ಅಬ್ಸರ್ವ್ ಮಾಡಿ, ಜಸ್ಟ್ ಏನಾಗಬೇಕು, 2 ಇನ್ಪುಟ್ಸು ಮಲ್ಟಿಪ್ಲೈ ಆಗಬೇಕು. ಮಲ್ಟಿಪ್ಲೈ ಆಗಬೇಕು ಅಂದರೆ ಒಂದು ಇನ್ಪುಟ್ ಏನಿದೆ ಇಲ್ಲಿ, ಇಟ್ ಈಸ್ ಆಫ್ ಎ XOR ವಿತ್ ಬಿ ಅಂತ ಒಂದು ಇನ್ಪುಟ್ ಇದೆ. ಇನ್ನೊಂದು ಇನ್ಪುಟ್ ಏನಿದೆ, ಸಿ ಇದೆ. ಹೌದಲ್ವಾ ಅಲ್ಲಿ. ಸೊ ಇನ್ನೊಂದು ಇನ್ಪುಟ್ ಇರುವಂಥದ್ದು ಸಿ. ಹಾಗಾದರೆ ಅವೆರಡು ಏನಾಗುತ್ತೆ, ಮಲ್ಟಿಪ್ಲೈ. ಅಬ್ಸರ್ವ್ ಮಾಡಿ, ಇಲ್ಲಿ ಸಿ ಇಂಟು ಎ XOR ವಿತ್ ಬಿ ಇಲ್ಲಿ ರೆಡಿ ಆಯಿತು, ಎ ಇಂಟು ಬಿ ಇಲ್ಲಿ ರೆಡಿ ಆಯಿತು. ಈಗ ಅವೆರಡು ಏನಾಗಬೇಕಪ್ಪ, ಆ್ಯಡ್ ಆಗಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಸೊ ಈ ಲೈನಿಂದ ಒಂದು ಲೈನ್ ಈ ರೀತಿ ತಗೊಂಡು, ಓಕೆ ಸ್ಟ್ರೈಟ್ ಲೈನ್ಸ್ ಕರೆಕ್ಟಾಗಿ ನೀವು ಹಾಕ್ಕೊತಾ ಹೋಗಬೇಕು. ಸೊ ಅಲ್ಲಿ ಒಂದು ಆರ್ ಗೇಟ್ನ ಹಾಕಿದ್ರೆ ದೆನ್ ವಿ ವಿಲ್ ಒಬ್ಟೈನ್ ಎ ಸಿ ಔಟ್ ಬರ್ತಾ ಹೋಗುತ್ತೆ ನಮಗೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದಲ್ಲಿ, ಎಸ್ ಆರ್ ನೋ. ಸೊ ದಿಸ್ ಈಸ್ ದಿ ಬ್ಲಾಕ್ ಡಯಾಗ್ರಾಮ್. ಬ್ಲಾಕ್ ಡಯಾಗ್ರಾಮ್ ಬದಲು ಸರ್ಕ್ಯೂಟ್ ಡಯಾಗ್ರಾಮ್ ಏನಾದ್ರು ಕೇಳಿದ್ರು ಅಂದರೆ ಏನು ಮಾಡ್ತೀರಾ, ಇನ್ಸೈಡ್ ದಟ್ ಒನ್ ಸರ್ಕ್ಯೂಟ್ ಬರೀತಾ ಹೋಗಿ. ಸೊ ಯಾವ ರೀತಿ, ಸೊ ಫಸ್ಟ್ ಎ ಮತ್ತು ಬಿ ಆರ್ ದಿ ಇನ್ಪುಟ್ಸ್. ಹೌದಲ್ವಾ. ಸೊ ಈ 2 ಇನ್ಪುಟ್ನ ಎಲ್ಲಿಗೆ ಕನೆಕ್ಟ್ ಮಾಡ್ತಾ ಹೋಗ್ಬೇಕು, ನಾವೊಂದು XOR ಗೇಟ್ಗೆ ಕನೆಕ್ಟ್ ಮಾಡ್ಕೊತಾ ಹೋಗಬೇಕು. ಆ XOR ಗೇಟ್ನ ಔಟ್ಪುಟ್ ಎಲ್ಲಾಗುತ್ತೆ, ಕ್ಯಾರಿ ಆಗುತ್ತೆ. ಸೊ ಹಾಗೆ ಬಿ ಆಮೇಲೆ ಎ ಎರಡು ಕೂಡ ಏನಾಗಬೇಕು, ಮಲ್ಟಿಪ್ಲೈ ಆಗಬೇಕು. ಮಲ್ಟಿಪ್ಲೈ ಆಗಬೇಕು ಅಂತ ಹೇಳಿದ್ರೆ ಒಂದು ಆ್ಯಂಡ್ ಗೇಟ್ನ ಹಾಕ್ತೀರಾ. ಸೊ ಹಂಗೆ ಇಲ್ಲೂ ಕೂಡ ಬರಿಬೋದಲ್ವ ಅಲ್ಲಿ. ಸೊ ಸೇಮ್ ಆ್ಯಸ್ ಇಟ್ ಈಸ್, ಒಂದು ಇಲ್ಲೂ ಕೂಡ XOR ಗೇಟ್ನ ಬರಿತೀರಾ. ಆ XOR ಗೇಟ್ನ ಔಟ್ಪುಟ್ ಎಲ್ಲಿ ಕನೆಕ್ಟ್ ಮಾಡಬೇಕು, ಮೈನ್ ಪಾರ್ಟಿಗೆ ರೆಡಿ ಮಾಡಬೇಕು. ಹಾಗೆ
ಒಂದು ಇನ್ಪುಟ್ಟು ಇನ್ನೊಂದು ಇನ್ಪುಟ್ಟು ಎರಡು ಏನಾಗುತ್ತೆ ಮಲ್ಟಿಪ್ಲೈ ಆಗಿ ಸೊ ಈ ರೀತಿ ಬರುತ್ತೆ. ಸಪ್ರೇಟಾಗಿ ಬರ್ಕೊಳ್ಳಿ ಇದನ್ನು. ಓಕೆ, ನಾನಿಲ್ಲಿ ಕ್ಲಬ್ ಮಾಡಿದ್ದೀನಿ ಅಂತ ಹೇಳಿ ನೀವು ಹಂಗೆ ಬರ್ಕೊಬೇಡಿ. ಸರ್ಕ್ಯೂಟ್ ಡಯಾಗ್ರಾಮ್ನ ಸಪ್ರೇಟಾಗಿ ಬರಿತಾ ಹೋಗಿ. ಅರ್ಥ ಆಗಿದೆ ಅಲ್ವಾ ಹೇಳ್ತಾ ಇರೋದು? ಎಸ್ ಆರ್ ನೋ? ಓಕೆ, ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ನಾವೀಗ ಕೊಟ್ಟಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಬ್ಲಾಕ್ ಡಯಾಗ್ರಾಮ್ನ ಕೊಟ್ಟಿದ್ದೀನಿ ಅಲ್ಲಿ. ಸೊ ಈ ಬ್ಲಾಕ್ ಡಯಾಗ್ರಾಮ್ನ ಕೊಟ್ಟಿದ್ದೀನಿ, ಸರ್ಕ್ಯೂಟ್ ಡಯಾಗ್ರಾಮ್ನ ನೀವೇ ಬರ್ಕೊತ ಹೋಗಬೇಕು. ಓಕೆ, ಒಂದ್ಸಲ ಸರ್ಕ್ಯೂಟ್ ಡಯಾಗ್ರಾಮ್ನ ಬರೆದ್ಬಿಟ್ಟು ತೋರಿಸ್ಬಿಡೋಣ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಬರೆದ್ವಿ ಅಂತ ಹೇಳಿದ್ರೆ ಫಸ್ಟ್ ಇಟ್ ಈಸ್ ಆಫ್ ಎ ಆ್ಯಂಡ್ ಬಿ. ಸೊ ಈ ಎರಡು ಯಾವ ಗೇಟಿಗೆ ಕೊಡ್ತಾ ಹೋಗಬೇಕು ನೀವು? XOR ಗೇಟಿಗೆ ಕನೆಕ್ಟ್ ಮಾಡ್ಕೊತಾ ಹೋಗಬೇಕು. ಹಾಗೆ ಇದಕ್ಕೆ ಇನ್ನೊಂದು ಏನು ಮಲ್ಟಿಪ್ಲೈ ಆಗುತ್ತೆ? ಎ ಮತ್ತು ಬಿ ಮಲ್ಟಿಪ್ಲೈ ಆಗುತ್ತೆ. ಸೊ ಮಲ್ಟಿಪ್ಲೈ ಆದಾಗ ಇಲ್ಲಿ ಬರುವಂಥದ್ದು ಸಮ್ ಬರ್ತಾ ಹೋಗುತ್ತೆ, ಹೌದಲ್ವಾ? ಸೊ ನೆಕ್ಸ್ಟು ಈ ಒಂದು XOR ಗೇಟನ್ನು ಸಿ ಜೊತೆ ನೀವು ಎಲ್ಲಿ ಕನೆಕ್ಟ್ ಮಾಡ್ಕೊಬೇಕು? ಈಗ XOR ಗೇಟಿಗೆ ಕನೆಕ್ಟ್ ಮಾಡ್ಕೊಬೇಕು, ಹೌದಲ್ವಾ? ಸೊ ಅದೇ ರೀತಿಯೇ another one input is of A XOR with B, this is of C. ಈ ಎರಡು ಏನಾಗ್ತಾ ಹೋಗುತ್ತೆ? ಆ್ಯಂಡ್ ಗೇಟ್ ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಈಗ ಇದನ್ನು ನೀವು ರೆಪ್ರೆಸೆಂಟೇಷನ್ಸ್ ಏನಾದ್ರು ತೊಗೊಂಡ್ರಿ ಅಂತ ಹೇಳಿದ್ರೆ ಈ ರೀತಿ ತೊಗೊತಾ ಹೋಗಿ. ಸೊ ದಿಸ್ ಈಸ್ ಆಫ್, ಇದು ಯಾವ ಸರ್ಕ್ಯೂಟ್ ಆಗಿರುತ್ತೆ? ದಿಸ್ ಈಸ್ ಆಫ್ ಎ ಹಾಫ್ ಆ್ಯಡರ್ 1, ಹೌದಲ್ವಾ? ಹಾಗೆ ಈ ಸರ್ಕ್ಯೂಟ್ ಯಾವುದಾಗಿರುತ್ತೆ? ಇಟ್ ಈಸ್ ಆಫ್ ಎನ್ ಹಾಫ್ ಆ್ಯಡರ್ 2. ಈಗ ರಿಮೈನಿಂಗ್ ಸರ್ಕ್ಯೂಟ್ನ ಹಾಗೆ ಬರೀತಾ ಬರೋಣ. ಸೊ ಈ ಔಟ್ಪುಟ್ ಬಂದು ಇದ್ರ ಜೊತೆ ಏನಾಗ್ತಾ ಹೋಗಬೇಕು? ಆರ್ ಗೇಟ್ ಆಗಬೇಕು. ಸೊ ದಿಸ್ ಈಸ್ ಆಫ್ ಸಮ್ ಆ್ಯಂಡ್ ದಿಸ್ ಈಸ್ ಆಫ್ ಸಿ ಔಟ್. ಇನ್ಪುಟ್ಸ್ ಆರ್ ಎ ಬಿ ಆ್ಯಂಡ್ ಸಿ. ಸೊ ವಿ ಹ್ಯಾವ್ ರಿಯಲೈಸ್ಡ್ ಯೂಸಿಂಗ್ ದಿ ಟೂ ಹಾಫ್ ಆ್ಯಡರ್ಸ್. ಹಾಫ್ ಆ್ಯಡರ್ನ ಉಪಯೋಗಿಸ್ಕೊಂಡು ಏನನ್ನ ಡಿಸೈನ್ ಮಾಡಿದ್ದೀವಿ ಅಲ್ಲಿ? ಫುಲ್ ಆ್ಯಡರ್ನ ಡಿಸೈನ್ ಮಾಡ್ಕೊತಾ ಹೋಗಿದ್ದೀವಿ. ಗೊತ್ತಾಗಿದೆ ಅಲ್ವಾ ಅಲ್ಲಿ? ಇಟ್ಸ್ ಅ ವೆರಿ ವೆರಿ ಸಿಂಪಲ್, ಟಫ್ ಇಲ್ಲ. ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊತಾ ಹೋಗಬೇಕು ಅಷ್ಟೇ. ನೆಕ್ಸ್ಟ್ ಸರ್ಕ್ಯೂಟ್ನ ಯಾವ ಸೊ ಲಾಸ್ ಸರ್ಕ್ಯೂಟ್ನ ಯಾವ್ದು ನೋಡೋಣ ಈಗ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಆ್ಯನ್ ಹಾಫ್ ಆ್ಯಡರ್. ಓಕೆ, ಸೊ ಹಾಫ್ ಸಬ್ಟ್ರಾಕ್ಟರ್ ಯಾವ ರೀತಿ ಅರ್ಥ ಮಾಡ್ಕೊಂಡ್ರಿ ಅದೇ ರೀತಿಯೇ ಯಾವ್ದು ಅರ್ಥ ಮಾಡ್ಕೊಬೇಕೀಗ? ಹಾಫ್ ಸಬ್ಟ್ರಾಕ್ಟರ್ನು ಕೂಡ ಅರ್ಥ ಮಾಡ್ಕೊತಾ ಹೋಗಬೇಕು. ಓಕೆ, ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಅದಾದಮೇಲೆ ಈಸಿಯಾಗಿ ಬರ್ತಾ ಬರೋಣ. So next we are going to learn about the half subtractor. So half subtractor is a circuit in which it subtract two inputs. ಯಾವ್ದಾದ್ರು two inputs ಅಂತ ಹೇಳಿದ್ರೆ it is of A and B, which produces the two outputs, that is of difference and borrow. Okay, ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ? ಡಿಫರೆನ್ಸ್ ಆ್ಯಂಡ್ ಬಾರೋ, which is represented by D and B out. ಓಕೆ, ಸೊ ಲೆಟ್ ಅಸ್ ಟೇಕ್ ಆನ್ ಇನ್ಪುಟ್ ಕಾಲಮ್. ಸೊ ಇನ್ಪುಟ್ಟಲ್ಲಿ ಯಾವ್ದಾದ್ರು ಬರಬೇಕು? ಎ ಮತ್ತು ಬಿ. ಹಾಗೆ ಔಟ್ಪುಟ್ನು ಕೂಡ ತಗೊತಾ ಹೋಗೋಣ. ಔಟ್ಪುಟ್ ಯಾವ್ದಾದ್ರು ಬರುತ್ತೆ? ಯಾವ್ದು ಬರಬೇಕಪ್ಪ ಇಲ್ಲಿ? ಇಟ್ ಈಸ್ ಆಫ್ ಡಿಫರೆನ್ಸ್ ಡಿ ಆ್ಯಂಡ್ ಹಿಯರ್ ಇಟ್ ಈಸ್ ಆಫ್ ಬಿ ಔಟ್. ಕಾಂಬಿನೇಷನ್ಸ್ ಕೊಡೋಣ. 0 0 0 1 1 0 1 1. 0 minus 0 0 with borrow 0. 0 minus 1 1 with borrow 1. 1 minus 0 1 with borrow 0. 1 minus 1 0 with borrow 0. ಹೌದಲ್ವಾ? ಸೊ ಟ್ರೂತ್ ಟೇಬಲ್ ಬರೆದಾದ್ಮೇಲೆ ಈಗ ಕರೆಸ್ಪಾಂಡಿಂಗ್ ಆಗಿ ಏನು ಬರೀಬೇಕು? ಲಾಜಿಕಲ್ ಎಕ್ಸ್ಪ್ರೆಷನ್ನ ಬರೀಬೇಕು. ಸೊ ಲಾಜಿಕಲ್ ಎಕ್ಸ್ಪ್ರೆಷನ್ ಫಾರ್ ಯಾವುದಕ್ಕೆ? ಸೊ ಲೆಟ್ ಅಸ್ ಟೇಕ್ ಇಟ್ ಈಸ್ ಆಫ್ ಎ ಡಿಫ್ರೆನ್ಸ್ಗೆ ಲಾಜಿಕಲ್ ಎಕ್ಸ್ಪ್ರೆಷನ್ನ ಬರೆಯೋಣ. ಸೊ ಡಿಫ್ರೆನ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಡಿ, ವಿಚ್ ಮಸ್ಟ್ ಬಿ ಈಕ್ವಲ್ ಟು. ಸೊ ಯಾವ ರೀತಿ ಬರೀಬೇಕು? ಸೊ ಸೇಮ್ ಆ್ಯಸ್ ಇಟ್ ಈಸ್ ಏನು ತೊಗೊತಾ ಹೋಗ್ತೀರಾ ಈಗ ಅಲ್ಲಿ? ಫಂಡಮೆಂಟಲ್ ಪ್ರಾಡಕ್ಟ್ಸ್ಗಳನ್ನ ಬರಿತಾ ಬರಬೇಕು. ಓಕೆ, ಫಂಡಮೆಂಟಲ್ ಪ್ರಾಡಕ್ಟ್ ಹೇಳಿ ಏನು ಬರುತ್ತೆ? ಇದಕ್ಕೆ ಏನು ಬರುತ್ತೆ? ಇಟ್ ಈಸ್ ಆಫ್ ಎ ಬಿ ಬಾರ್ ಪ್ಲಸ್ ಎ ಬಿ ಬಾರ. ಓಕೆ, ಸಾರಿ, ಇಟ್ ಈಸ್ ಆಫ್ ಏನು ಬರಬೇಕು? ಎ ಬಾರ್ ಬಿ. ಫಸ್ಟಿಗೆ ಇಟ್ ಈಸ್ ಆಫ್ ಎ ಬಾರ್ ಬಿ. ನೆಕ್ಸ್ಟ್ ಒನ್ ಏನು ಬರುತ್ತೆ? ಎ ಬಿ ಬಾರ್ ಬರುತ್ತೆ. ನೆಕ್ಸ್ಟ್ ಒನ್ನು ಎ ಬಿ ಬಾರ್, ವಿಚ್ ಮಸ್ಟ್ ಬಿ, ಯು ಕ್ಯಾನ್ ರೈಟ್ ಇಟ್ ಆಸ್ ಎ XOR ವಿತ್ ಬಿ ಅಂತ ಬರಿಬೋದಲ್ವಾ ಇದನ್ನು? ಓಕೆ, ನೆಕ್ಸ್ಟ್ ಯಾವುದಕ್ಕೆ ಬರೆಯೋಣ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಬಾರೋ ಔಟ್ಪುಟ್ಗೆ ಬರಿತಾ ಬರೋಣ. ಸೊ ಬಾರೋ ಔಟ್ಪುಟ್ ಈಸ್ ರೆಪ್ರೆಸೆಂಟೆಡ್ ಬೈ ಬಿ ಔಟ್, ವಿಚ್ ಮಸ್ಟ್ ಬಿ ಈಕ್ವಲ್ ಟು.
ಹಾಂ, ಅಬ್ಸರ್ವ್ ಮಾಡಿ. ಸೊ ಇದಕ್ಕೆ ಅಲ್ವಾ ನೀವು ಬರಿಬೇಕಾಗಿರೋದು. ಸೊ ಇದಕ್ಕೆ ಬರೆದ್ರೆ ಏನು ಬರುತ್ತೆ, ಫಂಡಮೆಂಟಲ್ ಪ್ರಾಡಕ್ಟು ವಿಚ್ ಮಸ್ಟ್ ಬಿ ಈಕ್ವಲ್ ಟು ಎ ಬಾರ್ ಬಿ ಅಂತ ಬರೀತೀರಾ. ಸೊ ಇಷ್ಟು ಬರೆದೀಗ ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೋದಲ್ವ ಅಲ್ಲಿ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ನ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್. ಫಸ್ಟ್ 2 ಇನ್ಪುಟ್ಸ್ ಇದೆ ಎ ಆ್ಯಂಡ್ ಬಿ. ಅದಕ್ಕೆ ಯಾವ ಗೇಟ್ನ ಹಾಕಬೇಕು, ನೀವೀಗ ಎಕ್ಸಾರ್ ಗೇಟ್ನ ಹಾಕ್ತೀರಾ. ಸೊ ಎಕ್ಸಾರ್ ಗೇಟ್ನ ಹಾಕಿದ ತಕ್ಷಣ ಏನು ಬರುತ್ತೆ, ಇಲ್ಲಿ ಡಿಫ್ರೆನ್ಸು ಬರ್ತಾ ಹೋಗುತ್ತೆ. ನೆಕ್ಸ್ಟು ಬಿ ಔಟ್ ಬೇಕು ಅಂತ ಹೇಳಿದ್ರೆ ಫಸ್ಟು ಎ ಏನಾಗಬೇಕು, ಇನ್ವರ್ಷನ್ ಆಗಬೇಕು. ಸೊ ಎ ಈಸ್ ಆಫ್ ಎ ಬಾರ್ ಔಟ್ಪುಟ್ ಬಂತಿಲ್ಲಿ. ನೆಕ್ಸ್ಟು ಬಿ ಜೊತೆ ಏನಾಗ್ತಾ ಇದೆ, ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಬಿ ಜೊತೆ ಮಲ್ಟಿಪ್ಲೈ ಆಗ್ತಿರೋದ್ರಿಂದ ಅದು ಆ್ಯಂಡ್ ಗೇಟ್ ಹಾಕ್ತೀನಿ. ಇಲ್ಲಿ ಪ್ರೊವೈಡ್ ಆದಾಗ ಏನು ಬರುತ್ತೆ, ಇಟ್ ಈಸ್ ಆಫ್ ಎ ಬಿ ಔಟ್. Now we are going to write the circuits by using only NAND gates ನ ಯೂಸ್ ಮಾಡಿ ಸರ್ಕ್ಯೂಟ್ ಬರೀತಾ ಹೋಗೋಣ. ಓಕೆ, ಸೊ NAND ಗೇಟ್ನ ಯೂಸ್ ಮಾಡಿ ಸರ್ಕ್ಯೂಟ್ ಬರಬೇಕು ಅಂದರೆ ಎಕ್ಸಾರ್ ಗೇಟ್ ರಿಯಲೈಸೇಷನ್ ಗೊತ್ತಲ್ವ ನಿಮಗೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಯಾವ್ದು ಬರ್ಕೊತೀರಾ, ಫಸ್ಟು 4 ಗೇಟಿಂದು ಸ್ಟ್ಯಾಂಡರ್ಡೈಡ್ ಸರ್ಕ್ಯೂಟ್ನ ಬರೀತೀರಾ. ಸೊ ನಿಮಗೆ ಯೂನಿವರ್ಸಲ್ ಗೇಟ್ಸ್ ಮಾಡಿಕೊಡ್ಬೇಕಾದ್ರೆ ಹೇಳಿದೆ ನೋಡಿ, ಈ ಒಂದು ಎಕ್ಸಾರ್ ಗೇಟ್ನ ತುಂಬ ಸಲ ಯೂಸ್ ಮಾಡ್ಕೊತಾ ಹೋಗ್ತೀರಾ, ಏಕೆಂದರೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ ಈಗ ಸ್ವಲ್ಪ ಅರ್ಥ ಆಗ್ತಿರ್ಬೋದು ನಿಮಗೆ ಎಷ್ಟು ಕಡೆ ಉಪಯೋಗಿಸ್ತಿದ್ದೀವಿ ಅಂತ, ಹೌದಲ್ವಾ. ಓಕೆ, ಸೊ ಇಟ್ ಈಸ್ ಆಫ್ 3 ಥರ್ಡ್ ಗೇಟ್ನ ಬರ್ಕೊಂಡೆ. ಇದರ ಎರಡೂ ಔಟ್ಪುಟ್ ಏನಾಗಬೇಕು, 4th ಗೇಟಿಗೆ ಇನ್ಪುಟ್ ಆಗ್ತಾ ಹೋಗಬೇಕು. ಓಕೆ, ರೈಟ್. ಸೊ ಇಲ್ಲಿ ಎ ಬಿ ಕೊಡ್ತೀನಿ, ಅವಾಗ ಇಲ್ಲಿ ಔಟ್ಪುಟ್ ಏನು ಬರ್ತಾ ಹೋಗುತ್ತೆ, ಡಿ ಬರ್ತಾ ಹೋಗುತ್ತೆ. ಈಗ ಯಾವ್ದು ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಎ ಬಾರ್. ನೋಡಿ, ನಿಮಗೆ ಆ್ಯಡರ್ ಸರ್ಕ್ಯೂಟ್ನ ಮಾಡಬೇಕಾದ್ರೆ ನಿಮಗೆ ಔಟ್ಪುಟ್ ಎಲ್ಲಿಂದ ತೊಗೊಂಡಿದ್ವಿ, ಎ ಇಂಟು ಬಿಗೆ ಈ ಪಾಯಿಂಟಿಂದ ತೊಗೊಂಡಿದ್ವಿ ಅಲ್ವಾ ಅಲ್ಲಿ. ಸೊ ಈಗೇನು ಮಾಡೋಣ ಅಂತ ಹೇಳಿದ್ರೆ ಈ ಪಾಯಿಂಟಿಂದ ಔಟ್ಪುಟ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಲ್ಲಿ ಒಂದು ನಾಟ್ ಗೇಟ್ನ ಕನೆಕ್ಟ್ ಮಾಡ್ತೀನಿ. ಆವಾಗ ಬರೋವಂಥದ್ದು ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಬಾರೋ ಔಟ್ ಆಗಿರುತ್ತೆ. ಸರಿ, ಹ್ಯಾಕ್ ಸರಿ ಇದು ಅಲ್ಲಿ ಈಗ ಅರ್ಥ ಮಾಡ್ಕೊತ ಬರಪ್ಪ. ಸೊ ವಾಟ್ ಈಸ್ ದಿ ಔಟ್ಪುಟ್ ಹಿಯರ್, ಇಟ್ ಈಸ್ ಆಫ್ ಎ ಬಿ ಬಾರ್. ವಾಟ್ ಈಸ್ ದಿ ಇನ್ಪುಟ್ ಹಿಯರ್, ಇಟ್ ಈಸ್ ಆಫ್ ಬಿ. ದೆನ್ ವಾಟ್ ಈಸ್ ದಿ ಔಟ್ಪುಟ್ ಅಟ್ ದಿಸ್ ಪಾಯಿಂಟ್, ಆ ಪಾಯಿಂಟಲ್ಲಿ ತಗೊಂಡ್ರೆ ಬಿ ಇಂಟು ಎ ಬಿ ಬಾರ್ ವಿತ್ ಹೋಲ್ ಬಾರ್ ಔಟ್ಪುಟ್ ಬರುತ್ತಾ. ಸೊ ಹಾಗಾದರೆ ಬಿ ಔಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಅಬ್ಸರ್ವ್ ಮಾಡ್ಕೊಬೇಕು. ಈಗ ಬಿ ಔಟ್ ಈಸ್ ಈಕ್ವಲ್ ಟು ಇನ್ಪುಟ್ಟಿಗೆ ಹೋಲ್ ಬಾರ್ ಆಗಬೇಕು ಅಲ್ವಾ ಅಲ್ಲಿ. ಫಸ್ಟು ಇನ್ಪುಟ್ ಬರ್ಕೊತೀನಿ. ಇನ್ಪುಟ್ ಏನು, ಎ ಇಂಟು ಎ ಬಿ ಬಾರ್ ವಿತ್ ಹೋಲ್ ಬಾರ್ ಈಸ್ ಆಫ್ ಇನ್ಪುಟ್. ಸೊ ಇದಕ್ಕೆ ಇಲ್ಲಿ ಎ ಕೊಟ್ಟರೆ ಎ ಬಾರ್, ಬಿ ಕೊಟ್ಟರೆ ಬಿ ಬಾರ್, ಈ ಫುಲ್ ಫಂಕ್ಷನ್ ಕೊಟ್ಟರೆ ಈ ಫುಲ್ ಫಂಕ್ಷನ್ಗೂ ಒಂದು ಹೋಲ್ ಬಾರ್ ಬರುತ್ತೆ. ಸೊ ಕಂಪ್ಲೀಟ್ ಡಬಲ್ ಬಾರ್ ಏನಾಗುತ್ತೆ, ಕ್ಯಾನ್ಸಲ್. ಉಳ್ಕೊಂಡಿದ್ದೇನಾಗರಲ್ಲಿ ಬಿ ಇಂಟು ಎ ಬಿ ಬಾರ್ ಹೋಲ್ ಬಾರ್ ಉಳ್ಕೊಂತು. ಸೊ ವಾಟ್ ಈಸ್ ದಿ ವ್ಯಾಲ್ಯೂ, ಡಿ ಮಾರ್ಗನ್ಸ್ ಥಿಯರಮ್ ಪ್ರಕಾರ ಎ ಬಿ ಹೋಲ್ ಬಾರ್ ಇದ್ರೆ ಏನಂತ ಬರೀತೀರಾ, ಎ ಇಂಟು ಎ ಬಾರ್ ಪ್ಲಸ್ ಬಿ ಬಾರ್ ಅಂತ ಬರ್ಕೊತೀರಾ ಅಲ್ವಾ ಅಲ್ಲಿ. ಸೊ ವಿಚ್ ಈಸ್ ಈಕ್ವಲ್ ಟು ಬಿ ಇಂಟು ಎ ಬಾರ್ ಪ್ಲಸ್ ಬಿ ಇಂಟು ಬಿ ಬಾರ್, ವೇರ್ ಬಿ ಇಂಟು ಬಿ ಬಾರ್ ಇಸ್ಕೊಂಡು ಏನಾಗುತ್ತೆ 0. 6 ಇಂಟು 1 ಅಂತ ಹೇಳಿದ್ರೆ 1 ಇಂಟು 6 ಅಂತಲೂ ಒಂದೇ ಇಲ್ಲಿ. ಅದಕ್ಕೋಸ್ಕರ ಏನು ಬರ್ಕೊತೀರಾ, ಎ ಬಾರ್ ಬಿ ಅಂತ ಬರ್ಕೊತೀರಾ. ಅದೇ ಅಲ್ವಾ ನಮಗೂ ಬೇಕಾಗಿರೋದು ಔಟ್ಪುಟ್ ಎಕ್ಸ್ಪ್ರೆಷನ್ನು ಅಲ್ಲಿ. ಸೊ ಬಿ ಔಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಎ ಬಾರ್ ಬಿ. ಸೊ ಒಂದು ನಿಮಗೆ ಲ್ಯಾಬಲ್ಲೂ ಕೂಡ ಇದೆ ಈ ಸರ್ಕ್ಯೂಟು, ಮಾಡ್ತೀರಾ ನೀವು ಕೂಡ ಲ್ಯಾಬಲ್ಲಿ. ರಿಯಲೈಸ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಂಡಿರಿ, ಎಕ್ಸಾರ್ ಗೇಟ್ನ ಫಸ್ಟ್ ರಿಯಲೈಸ್ ಮಾಡ್ಕೊಂಬಿಡ್ಬೇಕು. ಈ ವೈರ್ನ ತೆಗೆದುಬಿಟ್ಟು ನಾವೇನಾದ್ರು ಇಲ್ಲಿಗೆ ಕೊಟ್ಟರೆ ಆ್ಯಡರ್ ಥರ ವರ್ಕ್ ಆಗುತ್ತೆ. ಅದೇ ವೈರ್ನ ತೆಗೆದುಬಿಟ್ಟು ಇಲ್ಲಿಗೆ ಕೊಟ್ಟರೆ ಡಿಫ್ರೆನ್ಸ್ ಸಬ್ಟ್ರಾಕ್ಟರ್ ಥರ ವರ್ಕ್ ಆಗ್ತಾ ಹೋಗುತ್ತೆ. ನಿಮಗೆ ಹಾಫ್ ಆ್ಯಡರು ಮಾಡಿಸ್ತೀವಿ, ಹಾಫ್ ಸಬ್ಟ್ರಾಕ್ಟ್ರು ಮಾಡಿಸ್ತೀವಿ. ಕಂಪ್ಲೀಟ್ ಸರ್ಕ್ಯೂಟ್ನೇ ಕಿತ್ಬಿಟ್ಟು ಹಾಕಬೇಡಿ ಅಲ್ಲಿ. ಜಸ್ಟ್ ತಲೆ ಓಡಿಸ್ಬೇಕು ಏನು ಅಂತ, ಈ ಒಂದು ವೈರ್ನ ಇಲ್ಲಿಗೆ ಕನೆಕ್ಟ್ ಮಾಡೋರು ಏನಾಗುತ್ತೆ ಆ್ಯಡರ್, ಅದೇ ವೈರ್ನ ಇಲ್ಲಿಗೆ ಕನೆಕ್ಟ್ ಮಾಡೋರು ಏನಾಗುತ್ತೆ ಸಬ್ಟ್ರಾಕ್ಟರ್. ನೆನಪಲ್ಲಿರುತ್ತಾ ಇದು ಅಲ್ಲಿ. ಓಕೆ, ಸೊ ಈ ಪಾಯಿಂಟ್ನ ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಈಸಿ. ಸರ್ಕ್ಯೂಟ್ನ ಅಬ್ಸರ್ವ್ ಮಾಡೋಣ ಈಗ. ಸೊ ಸರ್ಕ್ಯೂಟಲ್ಲಿ ಆಲ್ರೆಡಿ ಇಲ್ಲಿ ಹೇಳ್ಕೊಟ್ಟಿದ್ದಂಗೆನೆ ಇಲ್ಲಿ ನಾವು ಕನೆಕ್ಷನ್ಸ್ ಎಲ್ಲಿಗೆ ಮಾಡ್ತಾ ಅಂತ ಹೋಗ್ತೀವಿ. ಸೊ ಕನೆಕ್ಷನ್ ವಿಲ್ ಬಿ ಡನ್ ಹಿಯರ್. ಈ ಪಾಯಿಂಟ್ ಹತ್ರ ಸರ್ಕ್ಯೂಟ್ ಕನೆಕ್ಷನ್ ಮಾಡಬೇಕು. ಅದೇ ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಆ್ಯಡರ್, ಅಷ್ಟೇ ಡಿಫ್ರೆನ್ಸು. ಓಕೆನಾ. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸು ಇಷ್ಟೇ ಇರುವಂಥದ್ದು ನಮ್ಮ ಸಿಲೆಬಸ್ಸಲ್ಲಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆನ್ ದಿಸ್ ಒನ್ ಯು ಕ್ಯಾನ್ ಆಸ್ಕ್ ಮೀ ರೈಟ್ ನೌ. ಥ್ಯಾಂಕ್ ಯು.